ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನೆಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನೆಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ. ಪಾಪಿಗೆ
ದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಮುಂಜಾನೆಯ ನಮಸ್ಕಾರಗಳು ಸಹೋದರ ಮತ್ತು ಸಹೋದರಿಯರೇ ಮುಂಜಾನೆಯ ನಮಸ್ಕಾರಗಳು ಸಹೋದರಿಯರೇ ಮತ್ತು ಸಹೋದರರೇ ಹಾಗೂ ಸ್ನೇಹಿತರೆ, ನಿಮಗೆಲ್ಲರಿಗೂ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರೂ ಭಾರತ ಕ್ರಿಸ್ತ ಸಭೆ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಕೋರುತ್ತೀವಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ನೋಡೋಣ. ಏನು ಹೇಳ್ಕೊಡ್ತಾರೆ ಈ ವಾಕ್ಯ ಅಂತ ನಮಗೆ. ಕೀರ್ತನೆಗಳು 40ನೇ ಅಧ್ಯಾಯ 5ನೇ ವಚನ ನೋಡೋಣ. ಕೀರ್ತನೆಗಳು 40 5ನೇ ವಚನ ನೋಡೋಣ. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿವೆ. ಆಮೆನ್. ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಾವು ವಾಕ್ಯನ ನೋಡುವಾಗ ನಿಜವಾಗ್ಲೂ ದೇವರು ನಮಗೋಸ್ಕರ ಎಷ್ಟೋ ಒಳ್ಳೆಯಗಳ ಪ್ಲಾನ್ಗಳನ್ನು ಮಾಡಿದ್ದಾರೆ. ನೋಡ್ತಾ ನಮ್ಮ ಜೀವಿತದಲ್ಲಿ ನಾವು ಇಲ್ಲಿ ನಿಂತಿದ್ದೀವಿ, ನಾವು ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದು ದೇವರ ಕೃಪೆಯಾಗಿದೆ. ಸಹೋದರ ಮತ್ತು ಸಹೋದರಿಯರೇ, ಈ ಸಮಯದಲ್ಲಿ ನಾವು ನಿಮ್ಮನ್ನ ಪ್ರೋತ್ಸಾಹಿಸ್ತೀವಿ. ಈ ಆನ್ಲೈನ್ ಮೀಟಿಂಗ್ನ ನಾವು ಪೂರ್ತಿ ಹೃದಯದಿಂದ ನಾವು ಕೇಳೋಣ. ಈ ದಿನದಲ್ಲಿ ನಮ್ಮ ಸಹೋದರ ಕಿರಣ್ ಬ್ರದರ್ ಮೆಸೇಜ್ ಮಾಡ್ತಾ ಇದ್ದಾರೆ. ನಾವು ಪೂರ್ತಿ ಹೃದಯದಿಂದ ನಾವು ಕೇಳೋಣ. ಈ ಮೀಟಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡೋಣ. ಸರ್ವಶಕ್ತರಾದ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ, ಬಹಳ ಸ್ತೋತ್ರ ತಂದೆ. ಈ ಸಮಯದಲ್ಲಿ ಅದ್ಭುತವಾದ ತಂದೆ ವಾಕ್ಯಗಳನ್ನು ಕೊಟ್ಟಿದ್ದೀನಿ, ತುಂಬ ಸ್ತೋತ್ರಗಳನ್ನು ಸಲ್ಲಿಸ್ತೀನಿ ತಂದೆ. ನಿಮ್ಮ ವಾಕ್ಯಗಳು ತಂದೆ ನಿಮಗೆ ಸಮಾನವಾದ ಯಾರು ಕೂಡ ಇಲ್ಲ ಅಂತ ನೀವು ತಿಳಿಪಡಿಸ್ತಾರೆ. ನಿಜವಾಗ್ಲೂ ತಂದೆ ನೀವೊಬ್ಬರೇ ದೇವರಾಗಿದ್ದೀರಾ ತಂದೆ. ನೀವೇ ನಮ್ಮನ್ನೆಲ್ಲ ಸೃಷ್ಟಿಸಿದಾತರು ತಂದೆ. ತಂದೆ ನಿಮ್ಮ ಆಲೋಚನೆಗಳು ತಂದೆ ವಿಭಿನ್ನವಾಗಿದೆ ದೇವರೇ. ಅದನ್ನು ನೋಡುವಾಗ ತುಂಬ ಅದ್ಭುತಗಳು, ತುಂಬ ನೀವು ಅದ್ಭುತ ಕಾರ್ಯಗಳನ್ನು ನಡೆಸಿದ ಆತರು ನೀವಾಗಿದ್ದೀರಾ. ಅದಕ್ಕೆ ಬಹಳ ಸ್ತೋತ್ರಗಳನ್ನು ಸಲ್ಲಿಸ್ತೀನಿ. ಅದ್ಭುತ ಸ್ವರೂಪರು ನೀವು ತಂದೆ, ವಿಶೇಷವಾದಂಥ ದೇವರು ನೀವಾಗಿದ್ದೀರಾ ತಂದೆ. ಪ್ರತಿಯೊಂದು ಸೃಷ್ಟಿಯಲ್ಲಿ ತಂದೆ ನೀವು ತಂದೆ ಅದನ್ನು ಆಲೋಚನೆ ಮಾಡಿ ಸೃಷ್ಟಿಸಿದ ಆತರು ನೀವಾಗಿದ್ದೀರಾ. ಅದಕ್ಕೆ ಬಹಳ ಸ್ತೋತ್ರವಾಗಿದೆ ತಂದೆ. ಅದನ್ನು ಹೇಳಕ್ಕೆ ವರ್ಣಿಸೋಕ್ಕೂ ಕೂಡ ಸಾಧ್ಯವಿಲ್ಲ ತಂದೆ. ಅಷ್ಟು ನಿಮ್ಮ ಒಂದು ಕೃಪೆ, ನಿಮ್ಮ ಒಂದು ಕರುಣೆ ನಮ್ಮೆಲ್ಲರ ಮೇಲೆ ಕೂಡ ಇಟ್ಟಿದ್ದೀರಾ. ಅದಕ್ಕೆ ಬಹಳ ಸ್ತೋತ್ರಗಳನ್ನು ಸಲ್ಲಿಸ್ತೀನಿ ತಂದೆ. ಅದ್ಭುತವಾಗಿ ತಂದೆ ನಮ್ಮನ್ನೆಲ್ಲರನ್ನೂ ಕೂಡ ತಂದೆ ನೀವು ರಕ್ಷಣೆ ಮಾರ್ಗದಲ್ಲಿ ಇಟ್ಟಿರೋದಕ್ಕಾಗಿ ಸ್ತೋತ್ರಗಳನ್ನು ಹೇಳ್ತೀನಿ. ಕಿರಣ್ ಬ್ರದರ್ ಮೆಸೇಜ್ ಮಾಡುವಾಗ ಕೂಡ ತಂದೆ ಅವರ ಒಂದು ವಾಕ್ಯಗಳ ಮುಖಾಂತರ ತಂದೆ ನೀವು ಅವರ ಪವಿತ್ರ ಆತ್ಮನ ಮೂಲಕವಾಗಿ ತಂದೆ ನಮಗೆ ನೀವು ನಿಮ್ಮ ವಾಕ್ಯಗಳನ್ನು ತಿಳಿಪಡಿಸಿ ಒಂದು ವಿಷಯಗಳನ್ನು ದೃಢವಾಗಿ ತಂದೆ ನಾವು ಕಲಿತ್ಕೊಂಡು ತಂದೆ ನಿಮ್ಮಲ್ಲಿ ಆಳವಾಗಿ ಬೇರೂರುವಂತೆ ಸಹಾಯ ಮಾಡ್ತಿರಂತ ಬೇಡಿ ವಿಶ್ವಾಸಿ ಸ್ತೋತ್ರ ಹೇಳಿ ತಂದೆ. ಈ ಪ್ರಾರ್ಥನೆನ ತಂದೆ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಪ್ರಾರ್ಥಿಸ್ತೀನಿ ತಂದೆ. ಆಮೆನ್.
ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಯೇಸುವೇ ಸ್ತುತಿಸುವೆನು ರಾಜನೇ ಆರಾಧಿಸುವೆನು ಯೇಸುವೇ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸುವೆನು ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಪಾಪದಿಂದ ಬೀಳಿಸಿರುವೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ ಪಾಪದಿಂದ ಬೀಳಿಸಿರುವೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಯೇಸುವೇ ಸ್ತುತಿಸುವೆನು ರಾಜನೇ ಆರಾಧಿಸುವೆನು ಯೇಸುವೇ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸುವೆನು ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಭಾನುವಾರ ಬೆಳಗಿನ ನಮಸ್ಕಾರಗಳು ಸಹೋದರ ಸಹೋದರಿಯರೇ. ಹೇಗಿದ್ದೀರಾ? ಹೇಗಿದೆ ನಿಮ್ಮ ಜೀವನ? ಬಹಳ ಸಾರಿ ಸಭೆಯಲ್ಲಿ ಯಾರಾದ್ರೂ ಈ ರೀತಿ ಕೇಳಿದ್ರೆ ಹೇಗಿದ್ದೀರಾ ಅವರಿಬ್ರು ಅಂದ್ರೆ ಫೈನ್, ಗುಡ್, ಚೆನ್ನಾಗಿದ್ದೀನಿ ಅಂತ ಯೋಚಿಸ್ದೇನೆ ಉತ್ತರ ಕೊಟ್ಬಿಡ್ತೀರಿ. ಬಟ್ ಇವಾಗ ನಾನು ನಿಜವಾಗ್ಲೂ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತಾ ಇರೋದು, ನೀವೇ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಹೇಗಿದ್ದೀನಿ ನಾನು? ಹೇಗಿದೆ ನನ್ನ ಜೀವನ? ಆಳವಾಗಿ ಆಲೋಚಿಸಿ ನೋಡಿ. 2 ಪದಗಳು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಒಂದು ಸಮೃದ್ಧಿ. ನನ್ನ ಜೀವನ ಸಮೃದ್ಧಿಯಾಗಿದೆಯಾ?
ಸಮೃದ್ಧಿ ಅಂದ್ರೆ ಸಂಪೂರ್ಣವಾಗಿ, ನಾನು ಸಂಪೂರ್ಣವಾಗಿ ಜೀವಿಸ್ತಾ ಇದ್ದೀನ, ಅಥವಾ ಅರ್ಧಂಬರ್ಧ ನನ್ನ ಜೀವನ ಜೀವಿಸ್ತಾ ಇದ್ದೀನಿ. ಒಂದೊಂದು ದಿನ ಕೂಡ, ಒಂದೊಂದು ಆ, ದಿನ ದಿನ ಪರಿಗಣಿಸಿ ನೋಡೋಣ, ನನ್ನ ಪ್ರತಿ ದಿನ ಹೇಗಿದೆ. ಸಂಪೂರ್ಣವಾಗಿ ಫುಲ್ ಆಫ್ ಲೈಫ್ ಅಂತಾರಲ್ವಾ, ಆ ರೀತಿಲಿ ಜೀವಿಸ್ತಾ ಇದ್ದೀನಿ. ಆ ಜೀವ ತುಂಬಿಕೊಂಡು ಜೀವಿಸ್ತಾ ಇದ್ದೀನ, ಅಥವಾ ಏನೋ ಭಾರ ಹೊತ್ಕೊಂಡ ರೀತಿಲಿ ನನ್ನ ಜೀವನ ನಾನು ನಡೆಸ್ತಾ ಇದ್ದೀನ. ಸಮೃದ್ಧಿ ಜೀವನ ನನ್ನದಾಗಿದೆಯಾ? ಎರಡನೇ ಪದ ಸಂತೃಪ್ತಿ. ಎಷ್ಟು ಸಂತೃಪ್ತರಾಗಿದ್ದೀರಿ? ನಾವು ಸ್ವಲ್ಪ ಆಲೋಚಿಸಿ ನೋಡೋಣ ಅಂತಂದ್ರೆ, ನಮ್ಮ ಜೀವನ ಓಡ್ತಾನೆ ತರ ಇದ್ರಿ. ಇಷ್ಟು ಓಡ್ತಾ ಇದ್ದೀರಿ, ಇಷ್ಟು ಕಷ್ಟ ಪಡ್ತಾ ಇದ್ದೀರಿ, ಇಷ್ಟು ಬಲಿದಾನ ಮಾಡ್ತಾ ಇದ್ದೀರಿ. ತೃಪ್ತಿ ಇದೆಯಾ? ಸಂತೃಪ್ತಿ ಇದೆಯಾ ನನ್ನ ಜೀವನದಲ್ಲಿ? ಯಾಕೆ ಇದ್ರ ಬಗ್ಗೆ ಆಲೋಚಿಸ್ಬೇಕಂದ್ರೆ, ನಿಜವಾಗ್ಲೂ ಸಮೃದ್ಧಿಯ ಜೀವನ ನಮ್ಮ ಕೈಲಿ ಜೀವನ ಮಾಡಕ್ ಆಗುತ್ತಾ? ಇಷ್ಟು ಕಷ್ಟಗಳಿದೆ, ಇಷ್ಟು ಭಾರಗಳಿದೆ, ಇಷ್ಟು ಜವಾಬ್ದಾರಿಗಳಿದೆ. ಇಂತಹ ಒಂದು ಸನ್ನಿವೇಶಗಳ ಮಧ್ಯದಲ್ಲಿ ನಾನು ಸಮೃದ್ಧಿಯಾದ ಜೀವನ, ಅದ್ರ ಬಗ್ಗೆ ಇವನ್ ಆಸೆ ಪಡೋಕ್ಕೂ ಸರಿನಾ ಅನ್ನೋ ರೀತಿಲಿ ಅನ್ಸ್ಬಿಡ್ಬೋದು. ತೃಪ್ತಿನ, ಎಲ್ಲಿದೆ ತೃಪ್ತಿ ಅಂತ ಅನಿಸ್ಬೋದು. ಯಾಕೆ ಇದ್ರ ಬಗ್ಗೆ ನಾವು ನಿಜವಾಗ್ಲೂ ಸೀರಿಯಸ್ ಆಗಿ ತಗೋಬೇಕಂತಂದ್ರೆ, ಯೇಸು ಯೋಹನ 10ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ಕಳ್ಳನು ಕದ್ದು ಕೊಳ್ಳುವುದಕ್ಕೆ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ, ಅಂದ್ರೆ ಯೇಸು ಹೇಳ್ತಾ ಇದ್ದಾರೆ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ, ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಇಂಗ್ಲಿಷಲ್ಲಿ ಐ ಹ್ಯಾವ್ ಕಮ್ ಟು ಗಿವ್ ಲೈಫ್ ಟು ದ ಫುಲ್. ನಾನು ಜೀವ ತುಂಬೋದಕ್ಕೋಸ್ಕರ, ಅದು ಯಾವ ರೀತಿಲಿ ಸಮೃದ್ಧಿಯಾಗಿರುವಂತಹ ಒಂದು ಜೀವನ ತುಂಬಿಸೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಇದು ಯೇಸು ಕೊಡ್ತಾರಂತ ಒಂದು ವಾಗ್ದಾನ. ನಾನು ಈ ಭೂಮಿಗೆ ಬಂದಿದ್ದೆ ನಿಮಗೆ ಸಮೃದ್ಧಿಯಾದಂತ ಜೀವನ ಕೊಡೋದಕ್ಕೋಸ್ಕರ. ಸೊ ಇದು ಯೇಸು ಕೊಡ್ತಾರಂತ ಒಂದು ವಾಗ್ದಾನ. ಸೊ ಆ ವಾಗ್ದಾನ ಮೇರೆಗೆ ನನ್ನ ಜೀವನ ಇವತ್ತು ಸಮೃದ್ಧಿಯಾಗಿ ಇದೆಯಾ? ಬಹಳ ಸಾರಿ ನಾವು ಆಮೇಲೆ ಸಿಗುತ್ತೆ, ನಾಳೆ ಸಿಗುತ್ತೆ, ಆ ರೀತಿಲಿ ಒಂದು ಆಲೋಚನೆಯಲ್ಲಿ ಇವಾಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಜೀವನ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಇಲ್ಲ, ಈಗ ಪ್ರತಿ ದಿನ ಸಮೃದ್ಧಿಯಾದಂತ ಜೀವನ ನಮ್ ಜೀವನ ಆಗ್ಬೇಕು. ಈ ವಾಗ್ದಾನ ಯೇಸು ನೀಡ್ತಾ ಇದ್ದಾರೆ. ಸೊ ಆ ವಾಗ್ದಾನ ನೀಡಬೇಕಾದ್ರೆ ನಮ್ ಜೀವನ ಸಮೃದ್ಧಿಯಾಗಿರ್ಬೇಕು. ಇದೆಯಾ? ಇನ್ನೊಂದು ವಚನ ನೋಡಿ, ಯೋಹನ 14ನೇ ಅಧ್ಯಾಯ 27ನೇ ವಚನ. ಯೇಸು ಹೇಳ್ತಾರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನನ್ನಲ್ಲಿರುವಂತ ಶಾಂತಿ ನಿಮಗೆ ಕೊಡ್ತೀನಿ ಅಂತ ಇದ್ದಾರೆ. ಅಂದ್ರೆ ಮಾಮೂಲಿ ಶಾಂತಿ ಅಲ್ಲ, ಅವರಲ್ಲಿರುವಂತ ಶಾಂತಿ ನಮ್ಗೆ ಕೊಡ್ತಾ ಇದ್ದಾರೆ. ಆ ಶಾಂತಿ ಇದೆಯಾ? ಪ್ರತಿದಿನ ನಾನು ಮಲ್ಕೊಳ್ಬೇಕಾದ್ರೆ ಯಾವುದೇ ಚಿಂತೆ, ಭಾರ ಇಲ್ಲದೆ ಶಾಂತಿಯಾಗಿ ಮಲ್ಕೊಳ್ಳಕ್ ಸಾಧ್ಯ ಆಗ್ತಾ ಇದೆಯಾ? ಈ ನಾವು ಎಲ್ಲ ಬ್ಯುಸಿ ಆಗ್ಬಿಡ್ತೀರಿ, ಓಡ್ತಾ ಇರ್ತೀರಿ. ಬಹಳ ಸಾರಿ ನಾವು ಜೀವನದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಎಲ್ಲಾದ್ರೂ ಯಾರಿಗೋಸ್ಕರ ಕಾಯ್ತಾ ಇದ್ದೀರಿ, ಬಸ್ಗೋಸ್ಕರನೋ ಅಥವಾ ಟ್ಯಾಕ್ಸಿಗೋಸ್ಕರನೋ, ಅಥವಾ ಯಾರೋ ಬರ್ತಾರೆ ಅವ್ರಿಗೋಸ್ಕರ ಕಾಯ್ಬೇಕು. ಸೊ ಕಾಯುವಂತ ಒಂದು ಸಮಯದಲ್ಲಿ ನಮ್ಮ ಮೆದುಳಲ್ಲಿ ಅನೇಕ ಆಲೋಚನೆಗಳು ಓಡ್ತಾ ಇರುತ್ತೆ. ಆ ಸಮಯದಲ್ಲಿ ಶಾಂತಿ ಇದೆಯಾ? ಶಾಂತಿ ಇದ್ದಾಗ, ಅಂದ್ರೆ ನಮಗೆ ತೃಪ್ತಿ ಆದಾಗ, ಸಂತೃಪ್ತಿ ಆದಾಗ ಶಾಂತಿ ಸಿಗುತ್ತೆ. ಸೊ ಅದಕ್ಕೆ ನಾನು ಸಮೃದ್ಧಿ, ಸಂತೃಪ್ತಿ ಅಂತ 2 ಪದಗಳನ್ನ ಪ್ರಕಾರವಾಗಿ ಒಂದು ಪ್ರಶ್ನೆ ಕೇಳಿದೆ. ನಮ್ಮ ಜೀವನ ಸಂಪೂರ್ಣವಾಗಿ ಅಂದ್ರೆ ಸಮೃದ್ಧಿಯಾಗಿದೆಯಾ, ನಮ್ಮ ಜೀವನ ಸಂತೃಪ್ತಿ ಆಗಿದೆಯಾ ಅಂತ. ಇಲ್ಲಿ ಈ 2 ವಚನದಲ್ಲಿ ದೇವರು ಹೇಳ್ತಿದ್ದಾರೆ, ನಾನು ನಿಮ್ಗೆ ಸಮೃದ್ಧಿ ಜೀವನ ಕೊಡೋಕೆ ಬಂದಿರೋದು, ನಾನು ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಅಂತ ಇದ್ದಾರೆ. ಸೊ ಅದರಲ್ಲಿ ಸಂತೃಪ್ತಿ ಇರ್ಬೇಕು. ಯಾಕಿಲ್ಲ? ಸೊ ನನ್ನ
ನನಗೆ ಗೊತ್ತಿರುವಂತಹ, ನಾನು ಯಾರ ಹತ್ರ ಎಲ್ಲ ಫೆಲೋಶಿಪ್ ಮಾಡ್ತೀನೋ ಅಂತಹ ಬ್ರದರ್ ಸಿಸ್ಟರ್ಸ್ ಹತ್ರ ಎಲ್ಲ ಅವ್ರ ಹತ್ರ ಮಾತಾಡಿದಾಗ, ಅವ್ರ ಬಗ್ಗೆ ಯೋಚನೆ ಮಾಡಿದಾಗ, ಯಾಕೆ ಅವರಲ್ಲಿ ಆ ಸಮೃದ್ಧಿ ಇಲ್ಲ, ಯಾಕೆ ಏಳಿಗೆ ಇಲ್ಲ, ಯಾಕೆ ಬೆಳವಣಿಗೆ ಇಲ್ಲ, ಯಾಕೆ ನಿಜವಾದ ಸುಖ, ಶಾಂತಿ, ನೆಮ್ಮದಿ ಇಲ್ಲ ಅಂತ ಆಲೋಚನೆ ಮಾಡಿದಾಗ ನನಗೆ ತೋಚಿದಂತಹ ಒಂದು ವಿಷಯ ಅಂತಂದ್ರೆ, ಬಹುಶಃ ನಾವು ಎಷ್ಟರ ಮಟ್ಟಿಗೆ ಪ್ರಾರ್ಥನೆ ಮೇಲೆ ಆಧಾರವಾಗಿರ್ಬೇಕೋ ಅಷ್ಟರ ಮಟ್ಟಿಗೆ ಆಧಾರವಾಗಿಲ್ಲ. ಎಷ್ಟು ಆಳವಾಗಿ, ಎಷ್ಟು ನಿಜವಾಗಿ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಜೀವನ ಮಾಡ್ಬೇಕೋ ಆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇಲ್ವೇನೋ. ಆ ಪ್ರಾರ್ಥನೆ ಇಲ್ಲದ ಕಾರಣ, ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಹೇಳ್ತಲ್ಲ, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆಯೋ, ಅಂದ್ರೆ ನಮ್ಮ ಪ್ರಾರ್ಥನಾ ಜೀವನದ ಗುಣಮಟ್ಟ ಹೇಗಿರ್ಬೇಕೋ ಹಾಗಿಲ್ವೇನೋ. ಪ್ರಾರ್ಥನೆ ಮೇಲೆ ಆಧಾರಿತವಾಗಿಲ್ಲ. ಆ ಕಾರಣವಾಗಿ ನಾವು ಇಷ್ಟು ಭಾರವಾಗಿ, ಇಷ್ಟು ಚಿಂತೆಗಳಿಂದ ನಮ್ಮ ಜೀವನ ನಡೆಸ್ತಾ ಇದ್ದೀರಿ. ಯೇಸು ಕೊಟ್ಟಂತ ಈ ವಾಗ್ದಾನ ನಮ್ಮ ಜೀವನದಲ್ಲಿ ನಿಜ ಆಗ್ತಾ ಇಲ್ಲ. ಕಾರಣ ನಾವು ಪ್ರಾರ್ಥನೆ ಮೇಲೆ ಆಧಾರಿತವಾಗಿಲ್ಲ. ಪ್ರತಿಯೊಂದು ವಿಷಯಕ್ಕೂ ನಾವು ಪ್ರಾರ್ಥನೆಯಲ್ಲಿ ಜಯ ಗಳಿಸ್ತಾ ಇಲ್ಲ. ಪ್ರಾರ್ಥನೆಯಲ್ಲಿ ಬಲ ಇದೆ. ನಾವು ಪ್ರಾರ್ಥನೆ ಮಾಡ್ತಾ ಇದ್ರಿ, ಆದ್ರೆ ನಮ್ಮ ಪ್ರಾರ್ಥನೆ ಗುಣಮಟ್ಟ ಹೇಗಿದೆ. ಸೊ ಆ ಕಾರಣವಾಗಿ ಇವತ್ತು ನಾವು ನೆಹೆಮಯ ಮಾಡಿದಿರುವಂತ ಒಂದು ಪ್ರಾರ್ಥನೆ, ಅವರ ಪ್ರಾರ್ಥನೆಯಿಂದ ನಾವು ಕಲ್ತ್ಕೊಳ್ಳೋಣ. ಇವತ್ತಿನ ಶೀರ್ಷಿಕೆ ನೆಹೆಮಿಯನ ಪ್ರಾರ್ಥನೆ. ಸೊ ನೆಹೆಮಿಯ ಯಾವ ರೀತಿಲಿ ಪ್ರಾರ್ಥನೆ ಮಾಡದ, ಆತನ ಪ್ರಾರ್ಥನೆಯ ಗುಣಮಟ್ಟ ಹೇಗಿದೆ, ಅದರಿಂದ ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋಣ. ನನ್ನ ಪ್ರಾರ್ಥನೆ ಅಂದ್ರೆ, ಈ ಬೋಧನೆ, ಈ ವಚನಗಳನ್ನ ಯಾರು ಕೇಳ್ತಾ ಇದ್ದಾರೋ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆ ಸಮೃದ್ಧಿ, ಆ ಸಂತೃಪ್ತಿ ಬರಬೇಕು. ಹೇಗ್ ಸಾಧ್ಯ? ಪ್ರಾರ್ಥನೆ ಮೂಲಕ. ಸೊ ನೆಹೆಮಯನ ಪ್ರಾರ್ಥನೆಯಿಂದ ನಾವು ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಅದಕ್ಕೋಸ್ಕರ ಪ್ರಾರ್ಥನೆ, ದೇವರ ಹತ್ರ ಬೇಡ್ಕೊಳ್ಳೋಣ. ಅವರ ಶಕ್ತಿ ಬೇಕಾಗಿದೆ. ಪವಿತ್ರಾತ್ಮರೇ, ನಿಮ್ಮ ಶಕ್ತಿ ಬೇಕಾಗಿದೆ ಅಂತ ಬಂದು ನಿಮ್ಮ ಹತ್ರ ಬೇಡ್ಕೊಂತಾ ಇದ್ರಿ ಸ್ವಾಮಿ. ಹೌದು, ನೀವು ಆಲ್ರೆಡಿ ನಾವು ವಾಗ್ದಾನ ಮಾಡಿದ್ದೀರಾ ನಮ್ಗೆ ಸಮೃದ್ಧಿಯಾದ ಜೀವನ, ನಿಮ್ಮ ಶಾಂತಿ ನೀವು ಕೊಡ್ತೀನಿ ಅಂತ ಯೇಸುವೆ ನೀವು ಹೇಳಿದ್ದೀರಾ. ಆದ್ರೂ ಕೂಡ ನಮ್ಮ ಜೀವನದಲ್ಲಿ ಈ ದಿನ ನೋಡ್ದ ಅಂತಂದ್ರೆ ಆ ಸಮೃದ್ಧಿಯಾದಂತ ಜೀವನ ಇಲ್ಲ ಸ್ವಾಮಿ. ಎಷ್ಟೋ ಭಾರ, ಎಷ್ಟೋ ಚಿಂತೆ, ಎಷ್ಟೋ ಕಳವಳೆಯಿಂದ ಅನೇಕರ ಮುಖ ನೋಡ್ತೀನಿ, ನಿಜವಾದ ಒಂದು ಸಂತೋಷ ಇಲ್ಲ. ಅನೇಕ ಸಾರಿ ನಾನು ಕೂಡ ಯಾವ್ದಾವುದೋ ಟೆನ್ಷನ್ ಅಲ್ಲಿ, ಯಾವ್ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ಕೊಂಡು ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸ್ವಾಮಿ. ಆ ನಿಜವಾದ ಶಾಂತಿ, ನಿಮ್ಮಲ್ಲಿರುವಂತ ಶಾಂತಿ, ನೀವು ಕೊಡುವಂತ ಶಾಂತಿ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದು ಬೇಡ್ಕೊಂತ ಇದ್ದೀನಿ ಸ್ವಾಮಿ. ಪವಿತ್ರಾತ್ಮರೇ, ಈ ವಚನಗಳಿಂದ, ನೆಹೆಮಯನ ಪ್ರಾರ್ಥನೆಯಿಂದ ನಾವು ಇದನ್ನು ಓದಿ ಅರ್ಥ ಮಾಡ್ಕೊಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಪವಿತ್ರಾತ್ಮರೇ ನೀವು ಮಾತಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ ರೀತಿಯಲ್ಲಿ ಮಾತಾಡ್ತೀರಾ. ಇನ್ಮೇಲೆ ನಮ್ಮ ಪ್ರಾರ್ಥನಾ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. ನಮ್ಮ ಪ್ರಾರ್ಥನೆಯ ಗುಣಮಟ್ಟ ಎಷ್ಟು ಆಳವಾಗಿ, ಎಷ್ಟು ನಿಜವಾಗಿ ನಾವು ಪ್ರಾರ್ಥನೆ ಮಾಡ್ತೀರೋ ಅದರಲ್ಲಿ ಸಂಪೂರ್ಣ ಬದಲಾವಣೆ, ಪರಿವರ್ತನೆ ಹಾಗೆ ಆಗುತ್ತೆ ಅನ್ನೋಂಥ ನಂಬಿಕೆ ನನ್ನಲ್ಲಿದೆ. ಪವಿತ್ರಾತ್ಮರೇ, ನೀವು ಆ ಪಾಠ ಕಲಿಸ್ಕೊಡ್ತೀರಿ, ನೀವು ಆ ಮನಸ್ಸಾಂತರ ತಗೊಂಡ್ ಬರ್ತೀರಿ ಅಂತ ಹೇಳಿ ನಂಬಿ ನಮ್ಗೆಲ್ಲರನ್ನು ಕೂಡ ನಮ್ಗಿರುವಂತ ಕಷ್ಟ, ಕಳವಳ, ಚಿಂತೆ, ಬಾಧೆ, ಭಾರ ಎಲ್ಲವನ್ನು ನಿಮ್ ಕೈಗೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಆ ಕಷ್ಟಗಳ ಮಧ್ಯದಲ್ಲಿ, ಆ ನೋವಿನ ಸಂಕಟದ ಮಧ್ಯದಲ್ಲೂ ಕೂಡ ಯಾವ ರೀತಿಯಲ್ಲಿ ಸಮೃದ್ಧಿಯಾದ ಜೀವನ ನಡೆಸಬಹುದು, ಯಾವ ರೀತಿಯಲ್ಲಿ ನೆಮ್ಮದಿ, ಶಾಂತಿ, ತೃಪ್ತಿ ನಿಮ್ಮಿಂದ ನಮಗೆ ಸಿಗುತ್ತೆ ಅನ್ನೋಂಥ ನಂಬಿಕೆಯಿಂದ ಈ ಒಂದು ಪ್ರಾರ್ಥನೆಯನ್ನು ನಮ್ಮೆಲ್ಲರನ್ನು ನಿಮಗೆ ಒಪ್ಪಿಸ್ತಾ ಪ್ರಾರ್ಥನೆ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀನಿ. ಆಮೇಲೆ ನೆಹೆಮಯನ ಪ್ರಾರ್ಥನೆ, ನೆಹೆಮಯ 1ನೇ ಅಧ್ಯಾಯ ವಚನ 4ರಿಂದ 11 ನಾವು ನೋಡ್ಬೋದು. ನೆಹೆಮಯ 1ನೇ ಅಧ್ಯಾಯ ವಚನ 4ರಿಂದ 11. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾನ ಮಾಡುತ್ತಾ ಇದ್ದೇನೆ. ಆ ವಿಜ್ಞಾನಗಳಲ್ಲಿ ನಾನು, ದೇವರೇ, ಮಹೋನ್ನತನು ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಸೂಚನೆಗಳನ್ನು ಅನುಸರಿಸುವವರೆಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಡಬೇಕು.
ಕಟಾಕ್ಷಿಸಬೇಕು. ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರೇಲಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು ನನ್ನ ಪೂರ್ವಿಕರು ಈ ಪಾಪಗಳಲ್ಲಿ ಪಾಲುಗಾರರು. ನಾವು ನಿನಗೆ ದ್ರೋಹಿಗಳಾಗಿ ನಡೆಯುತ್ತಾ ಬಂದೆವು. ನೀನು ನಿನ್ನ ಸೇವಕನಾದ ಮೋಶೆಯ ಮುಖಾಂತರ ಕೊಟ್ಟ ಜ್ಞಾನ ವಿಧಿಗಳನ್ನು ನಾವು ಕೈಕೊಳ್ಳಲಿಲ್ಲ. ನೀನು ಅವನ ಮುಖಾಂತರವಾಗಿ ನೀನು ಅವಿಧೇಯರಾದರೆ ನಿನ್ನ ಜನಾಂಗಗಳೊಳಗೆ ಚದುರಿಸಿ ಬಿಡುವೆನು. ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಸೂಚನೆಯನ್ನು ಅನುಸರಿಸಿ ನಡೆಯುವಾಗ ನಿಮ್ಮವರು ಕೊನೆಯವರೆಗೂ ಒಯ್ಯಲ್ಪಟ್ಟರು. ನಾನು ಅವರನ್ನು ಅಲ್ಲಿಂದ ಕೂಡಿಸಿ ನನ್ನ ನಾಮ ಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಆಕಾಶ ಮಾಡುವೆನು ಎಂದು ಹೇಳಿದನು. ಆ ಮಾತನ್ನು ನೆನಪು ಮಾಡಿಕೊಳ್ಳಬೇಕು ಸ್ವಾಮಿ. ಅವರು ನಿನ್ನ ಸೇವಕರು. ನೀನು ನಿನ್ನ ಮಹಾಶಕ್ತಿ ಭುಜ ಪರಾಕ್ರಮಗಳಿಂದ ವಿಮೋಚಿಸಿದ ನಿನ್ನ ಪ್ರಜೆಗಳು ಆಗಿರುತ್ತಾರಲ್ಲ. ಸ್ವಾಮಿ, ಕೃಪೆ ಮಾಡು. ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗೊಡು. ನಿನ್ನ ಸೇವಕನು ಈ ಹೊತ್ತು ಈ ಮನುಷ್ಯನ ದಯೆಗೆ ಪಾತ್ರನಾಗಿ ಕೃತಾರ್ಥನಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದೆನು. ಇದು ನೆಹೆಮಾಯ ಮಾಡಿರುವಂತಹ ಒಂದು ಪ್ರಾರ್ಥನೆ. ಅವರು ಮಾಡಿರುವಂತಹ ಈ ಪ್ರಾರ್ಥನೆಯಿಂದ ಹಲವಾರು ವಿಷಯ ನಾವು ನೋಡಿ ಕಲ್ತ್ಕೋಬಹುದು. ಅದರಲ್ಲಿ ಮೊದಲನೇದಾಗಿ ಈ ಹಿನ್ನೆಲೆ ಹೇಳ್ಬಿಡ್ತೀನಿ. ನೆಹೆಮಾಯ ಒಬ್ಬ ರಾಜನ ಹತ್ರ ಕೆಲಸ ಮಾಡ್ತಿದ್ದ. ಆದರೆ ಅವನನ್ನು ನೋಡೋದಕ್ಕೋಸ್ಕರ ಅವರ ಒಂದು ಸಹೋದರ ಬರ್ತಾನೆ. ಸಹೋದರ ಬಂದಾಗ ನನ್ನ ಊರು, ನನ್ನ ಜನ ಎಲ್ಲ ಹೇಗಿದ್ದಾರೆ ಅಂತ ಕೇಳಿದಾಗ, ಇಲ್ಲ, ತುಂಬಾ ಭಯ ಪಟ್ಕೊಂಡು ಅಂಜ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಯೆರೂಸಲೇಮಿನಲ್ಲಿ ಸುತ್ತ ಇರುವಂತ ಗೋಡೆ ಬಿದೋಗ್ಬಿಟ್ಟಿದೆ, ಸುರಕ್ಷತೆ ಇಲ್ದಿರ ಜೀವನ ಮಾಡ್ತಾ ಇದ್ದಾರೆ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಈ ಗೊಂದಲದಲ್ಲಿ ಬಹಳ ಭಯಪಟ್ಟು ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಮಾತುಗಳನ್ನು ಕೇಳಿ ಅಯ್ಯೋ ನನ್ನ ಜನರು ಸಂಕಟದಲ್ಲಿ ಇದಾರಲ್ಲ ಅಂತ ಹೇಳಿ ಈ ಪ್ರಾರ್ಥನೆ ಮಾಡ್ತಾ ಇರೋದು. ಸೊ ಇದು ನಡೀತಾ ಇರುವಂತ ಒಂದು ಸನ್ನಿವೇಶ. ಬಹಳ ಸಾರಿ ಅನೇಕ ರೀತಿಯಲ್ಲಿ ಈ ಕಥೆನ ನೀವು ಓದಿರ್ತೀರಾ, ಅನೇಕ ಸಾರಿ ಬೋಧನೆ ಕೇಳಿರ್ತೀರಾ. ಅದಕ್ಕೋಸ್ಕರ ಆ ಘಟನೆ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅವರ ಪ್ರಾರ್ಥನೆ ಬಗ್ಗೆ, ಯಾವ ರೀತಿಯಲ್ಲಿ ಅವ್ರು ಪ್ರಾರ್ಥನೆ ಮಾಡಿದ್ರು. ಅವರ ಪ್ರಾರ್ಥನೆ ಆರಂಭದಲ್ಲಿ ನೋಡಿ, ಅವರು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ, ಮಹೋನ್ನತನೂ ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಸೂಚನೆಗಳನ್ನು ಅರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ. ಅಂದ್ರೆ ನೆಹೆಮಾಯನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಯಾರ ಹತ್ರ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವ್ರ ಮೊರೆ ಹಿಡ್ತಾ ಇರೋದು ಯಾರ ಮುಂದೆ, ದೇವ್ರು ಎಂಥವರು ಅನ್ನೋದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿತ್ತು. ಸೊ ಮೊದಲನೇ ಅಂಶ, ಅವರ ಪ್ರಾರ್ಥನೆಯಿಂದ ನಾವು ಕಲಿಬೇಕಾಗಿರೋದು, ನಮ್ಮ ಗುಣಮಟ್ಟ ಹೆಚ್ಚಿಸ್ಕೋಬೇಕಂತಂದ್ರೆ ಮೊದಲನೇ ಅಂಶ, ನಾವು ದೇವ್ರು ಯಾರು, ಎಂಥವರು ಅನ್ನೋದು ತಿಳಿದಿರ್ಬೇಕು. ಯಾರೊಂದಿಗೆ ಮಾತನಾಡುತ್ತಿದ್ದೀರಿ ಎಂದು ತಿಳಿದಿರಲಿ. ಸೊ ನಾವು ಪ್ರಾರ್ಥನೆ ಮಾಡಿದ ಪ್ರತಿ ಸಲ ಕೂಡ ಯಾರ ಹತ್ರ ಪ್ರಾರ್ಥಿಸ್ತಾ ಇದ್ದೀನಿ, ಯಾರ ಮುಂದೆ ನಿಂತು ಪ್ರಾರ್ಥಿಸ್ತಾ ಇದ್ದೀನಿ, ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಯಾರ ಹತ್ರ ಬೇಡ್ಕೊಂತಾ ಇದ್ದೀನಿ ಅನ್ನೋಂಥ ವಿಷಯ ಸ್ಪಷ್ಟವಾಗಿ ನಮಗೆ ಮನದಟ್ಟಾಗಿರ್ಬೇಕು. ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಆ ನಿಜಾಂಶ ಗೊತ್ತಿರ್ಬೇಕು. ಸುಮ್ಮನೆ ಏನೋ ತಂದೆ ಇರ್ಬೇಕಾದ್ರೆ ಅಂತ ಹೇಳಿ ಪ್ರಾರ್ಥನೆ ಮಾಡೋದಲ್ಲ. ಯಾರ ಮುಂದೆ? ತಂದೆ ಅಂತಂದ್ರೆ ಆ ಪದ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಂತ ಇದ್ದೀರಿ? ಅವರು ದೇವರು. ಸೊ ಇಲ್ಲಿ ಏನ್ ಹೇಳ್ತಾರೆ ನೆಹೆಮಾಯ, ಮಹೋನ್ನತನು ಭಯಂಕರನು, ಮಹೋನ್ನತನು ಭಯಂಕರನು, ಪರಲೋಕ ದೇವರೇ, ಪರಲೋಕದಲ್ಲಿರುವಂತ ದೇವರು ಮಹೋನ್ನತನು ಭಯಂಕರನು, ವಾಗ್ದಾನಗಳನ್ನು ನೆರವೇರಿಸುವವನೇ. ಅಂದ್ರೆ ಅವ್ರು ಯಾರು ಅಂತ ಸ್ಪಷ್ಟವಾಗಿ ಗೊತ್ತಿದ್ದು, ಗುರುತಿಸ್ಕೊಂಡು ಮನಸ್ಸಿನಲ್ಲಿ ಆ ಸ್ಪಷ್ಟತೆಯಿಂದ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರಾರ್ಥನೆ ಗುಣಮಟ್ಟ ಬದಲಾಯಿಸ್ಬೇಕು, ಬೆಳಿಬೇಕು ಅಂತಂದ್ರೆ ಈ ದೇವ್ರು ಯಾರು, ಎಂಥವರು, ಆ ವಿಷಯ ನಮ್ಮ ಮನಸ್ಸಿನಲ್ಲಿ ಸಂಪೂರ್ಣ ಆ ಅರಿವು, ಆ ತಿಳುವಳಿಕೆ ಇರ್ಬೇಕು. ಪ್ರತಿ ಸಾರಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೂ ಕೂಡ ಆ ಅರಿವು, ಆ ತಿಳುವಳಿಕೆ ಇರ್ಬೇಕು. ಮಹೋನ್ನತನು ಭಯಂಕರನು ಎರಡು ಅಂತ ಹೇಳ್ತಾ ಇದ್ದಾರೆ. ಆ ಭಯ, ಆ ಭಕ್ತಿ, ಆ ಪ್ರೀತಿ
ಎಷ್ಟರ ಮಟ್ಟಿಗೆ ದೇವರ ಜ್ಞಾನದಲ್ಲಿ ನಾವು ಬೆಳೀತಾ ಇದ್ದೀವಿ. ನಮ್ಮ ಪ್ರಾರ್ಥನೆ ಗುಣಮಟ್ಟ ಬೆಳೀತಾ ಇರಬೇಕು, ಹೆಚ್ಚುತ್ತಾ ಇರಬೇಕು ಅಂತಂದ್ರೆ ದೇವರ ಜ್ಞಾನದಲ್ಲಿ ನಾವು ಬೆಳೀತಾ ಇರ್ಬೇಕು. ಎಷ್ಟರ ಮಟ್ಟಿಗೆ ನಾವು ಬೆಳೀತಾ ಇದ್ದೀರಿ. ಇರೋ ಕೆಲವು ಸ್ಪಷ್ಟತೆಗೋಸ್ಕರ ಏನೋ ನಾನು ಇವತ್ತು ಮಾಡೋಂಥ ಈ ಒಂದು ಬೋಧನೆ ಏನೋ ಎಲ್ಲರಿಗೂ ಆಲ್ರೆಡಿ ಗೊತ್ತಿರೋದೆ, ನಾನು ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ನಾವು ಆ ಸಭೆಗೆ ಬಂದಾಗ ಅಥವಾ ನಾವು ಕ್ರೈಸ್ತರ ಕುಟುಂಬದಲ್ಲಿ ಬೆಳೆದಿದ್ದ ಅಂತಂದ್ರೆ ಪ್ರಾರ್ಥನೆ ಅನ್ನೋದು ಅವಾಗ್ಲಿಂದನೇ ಶುರು ಆಗಿರ್ಬೋದು. ಸೊ ಇದೆಲ್ಲ ಹೊಸದಲ್ಲ, ನಾನು ಬರೀ ಜ್ಞಾಪಿಸ್ತಾ ಇದ್ದೀನಿ. ಚೇತರಗೊಳ್ಬೇಕು, ನನ್ನ ಪ್ರಾರ್ಥನೆ ಗುಣಮಟ್ಟ ಬದಲಾವಣೆ ಮಾಡಬೇಕು, ಬೆಳವಣಿಗೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಜ್ಞಾಪಿಸ್ತಾ ಇದ್ದೀನಿ ಎಲ್ಲರಿಗೆ. ಇವಾಗ ದೇವ್ರು ಎಂಥವ್ರು ಅಂತ ಹೇಳಿ ನಾನು ಈ ಕೆಲವು ದಿನಗಳಲ್ಲಿ ಕೆಲವು ಬೋಧನೆಗಳನ್ನ ಕೇಳ್ತಾ ಇದ್ದೆ. ದೇವರು ಎಂತಹ ಮಹಾದೇವರು ಅನ್ನೋದು ನಾನು ಅರ್ಥ ಮಾಡ್ಕೋಬೇಕು, ನಾನು ತಿಳಿಬೇಕು, ಅದರಲ್ಲಿ ನಾನು ಬೆಳಿಬೇಕು ಅಂತ ಹೇಳಿ. ಸೊ ಅದರಲ್ಲಿ ಒಂದು ವಿಷಯ ನನಗೆ ಅರ್ಥ ಆಯ್ತು ಏನಂತಂದ್ರೆ, ಈ ದೇವ್ರು ಎಷ್ಟು ಏನೇ ಮಾಡಿದ್ರು ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರೆ, ಎಷ್ಟು ಪರಿಪೂರ್ಣವಾಗಿ ಮಾಡ್ತಾರೆ. ಅವರ ಸೃಷ್ಟಿಯಲ್ಲಿ ಅನೇಕ ಉದಾಹರಣೆಗಳಿಂದ ನಾವು ತಿಳ್ಕೊಬಹುದು ಎಷ್ಟು ಪರಿಪೂರ್ಣತೆಯಿಂದ ಅವರು ಈ ಒಂದು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಅದರಲ್ಲಿ ಆ ಬೋಧಕರು ಬಹಳ ವಿಷಯಗಳನ್ನ ಹೇಳ್ತಾ ಇದ್ರು, ವಿಜ್ಞಾನದ ಬಗ್ಗೆ ಆಳವಾಗಿ ಹೇಳ್ತಾ ಇದ್ರು. ಸೊ ಒಂದು ವಿಷಯ ನಾನು ನಿಮ್ಮ ಹತ್ರ, ಕೆಲವು ವಿಷಯಗಳು, 2 ವಿಷಯ ಮೇ ಬಿ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಒಂದು ಏನಂತ ಹೇಳಿದ್ರೆ, ಈ ಭೂಮಿ ಅನ್ನೋದು ಸೂರ್ಯನಿಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಆ ಒಂದು ಡಿಸ್ಟೆನ್ಸ್ ಅನ್ನೋದು ಎಷ್ಟು ದೂರ ಇದೆಯೋ ಅದು ಸ್ವಲ್ಪ ಏನೋ ಭೂಮಿ ಅನ್ನೋದು ಸ್ವಲ್ಪ ಸೂರ್ಯನಿಗೆ ಹತ್ರ ಆಗಿದ್ರೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇತ್ತು. ಯಾವುದೇ ಜೀವಿ ಅದ್ರ ಮೇಲೆ, ಭೂಮಿ ಮೇಲೆ ಜೀವಿಸಕ್ ಆಗ್ತಾ ಇರ್ಲಿಲ್ಲ. ಅಥವಾ ಸ್ವಲ್ಪ ಸೂರ್ಯದಿಂದ ದೂರ ಇದ್ರೂ ಕೂಡ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇತ್ತು, ಆವಾಗ್ಲೂ ಕೂಡ ಯಾವುದೇ ಜೀವಿ ಈ ಭೂಮಿ ಮೇಲೆ ಜೀವಿಸಕ್ ಆಗ್ತಾ ಇಲ್ಲ. ಅಂದ್ರೆ ಪರ್ಫೆಕ್ಟ್ ಆಗಿ ಎಲ್ಲಿ ನಿಲ್ಸಿದ್ರೆ, ಅಂದ್ರೆ ಸೂರ್ಯನಿಂದ ಎಷ್ಟು ದೂರ ಇಟ್ರೆ ಜೀವಿಸಬಹುದು ಅಂತ ಹೇಳಿ ಪರಿಪೂರ್ಣವಾಗಿ ಯೋಚಿಸಿ ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟ್ ಆಗಿ ನಿಲ್ಸಿದ್ದಾರೆ. ಈ ದೂರದಲ್ಲೇ ಭೂಮಿ ಇರಬೇಕು, ಸೂರ್ಯನಿಗೆ ಇಷ್ಟು ದೂರದಲ್ಲೇ ಭೂಮಿ ಇರಬೇಕು. ಸ್ವಲ್ಪ ಹತ್ರ ಇದ್ರು ಸುಟ್ಟೋಗ್ಬಿಡ್ತಾ ಇದ್ರಿ, ದೂರ ಇದ್ರೆ ಚಳಿ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ನಿಲ್ಸಿದ್ದಾರೆ. ಇದು ಇಂತಹ ದೇವರನ್ನ, ಇಂತಹ ಅದ್ಭುತ ಸೃಷ್ಟಿ ಮಾಡಿರುವಂತಹ ದೇವರನ್ನ ನಾವು ಪೂಜಿಸ್ತಾ ಇರೋದು, ಆ ದೇವರ ಹತ್ರ ನಾವು ಪ್ರಾರ್ಥಿಸ್ತಾ ಇರೋದು, ಅದು ಜ್ಞಾಪಕ ಬರಲಿ. ಇದೇ ಎಷ್ಟು ದೂರ ಇದೆ ಅನ್ನೋದಕ್ಕೋಸ್ಕರ ಒಂದು ಉದಾಹರಣೆ ಅಂದ್ರೆ, ಇಲ್ಲಿಂದ ನಾವು ಸೂರ್ಯನ ಹತ್ರ ಹೋಗ್ಬೇಕು ಅಂತಂದ್ರೆ ಏನೋ ನಾವು ಕಾರಲ್ಲಾಗ್ಲಿ ಬೈಕಾಗಲ್ಲಾಗ್ಲಿ ಒಂದು ವೇಗ ಅಂತಂದ್ರೆ ಒಂದು 100 ಕಿಲೋಮೀಟರ್ 1 hour ಅಲ್ಲಿ 100 ಕಿಲೋಮೀಟರ್ ಅಂದ್ಕೊಳ್ಳಿ, ಸ್ವಲ್ಪ ವೇಗವಾಗಿ ಹೋಗೋಣ. ಇದು ಏನೋ ನಾನು ರಿಸರ್ಚ್ ಮಾಡಿ ನೋಡಿದಾಗ 96 km/h, 96 ಕಿಲೋಮೀಟರ್ 1 hour ಅಲ್ಲಿ 96 ಕಿಲೋಮೀಟರ್ ಹೋಗುವಂತ ವೇಗದಲ್ಲಿ ನಾವು ಹೋದ್ರೆ, ಯಾವುದೇ ವೆಹಿಕಲ್ ಅಲ್ಲಿ ಯಾವುದೇ ವಾಹನದಲ್ಲಿ ಹೋದ್ರು ಕೂಡ ಈ ಸ್ಪೀಡಲ್ಲಿ ಹೋದ್ರೆ 96 km/h, 1 ಗಂಟೆಗೆ 96 ಕಿಲೋಮೀಟರ್ ಹೋಗುವಂತ ವೇಗದಲ್ಲಿ ಹೋದ್ರೆ, ಈಗ ನಾವು ಬಿಟ್ರೆ ಸೂರ್ಯನ ನಾವು ತಲುಪೋದಕ್ಕೋಸ್ಕರ 177 ವರ್ಷಗಳಾಗುತ್ತೆ. 177 ವರ್ಷಗಳು, ಅಷ್ಟು ದೂರ ಸೂರ್ಯ ಇರೋದು. ನಾನು ಒಂದು ಗಾಡಿಲಿ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಪೀಡ್ ಅಂದ್ರೆ 100 km ಅಲ್ಲಿ ಹೋಗ್ತೇನೆ ಅನ್ಕೊಳ್ಳಿ. ಆ ಸ್ಪೀಡಲ್ಲಿ ಹೋದ್ರೆ ಆ ಗಾಡಿಯಲ್ಲಿ 177 ವರ್ಷಗಳು ನಾನು ಜೀವಂತವಾಗಿ ಇರೋದಿಲ್ಲ. ಅಷ್ಟು ದೂರದಲ್ಲಿ ಸೂರ್ಯ ಇದೆ. ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ಸೃಷ್ಟಿ ಎಷ್ಟು ದೊಡ್ಡದು, ಯಾಕೆ ಅದ್ರ ಬಗ್ಗೆ ತಿಳ್ಕೋಬೇಕು? ಈ ಸೃಷ್ಟಿ ಎಷ್ಟು ದೊಡ್ಡದು ಅಂತ ಗೊತ್ತಾದ್ರೆ ಇದರ ಸೃಷ್ಟಿಕರ್ತ ಎಷ್ಟು ದೊಡ್ಡವರು, ಎಷ್ಟು ಶಕ್ತಿಶಾಲಿ, ಎಷ್ಟು ಮಹೋನ್ನತವಾದವರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸೊ ಇಂತಹ ವಿಷಯಗಳು ನಮ್ಮ ಜ್ಞಾಪಕಕ್ಕೆ ಬರಬೇಕು, ನಮಗೆ ತಿಳಿದಿರ್ಬೇಕು, ನಾವು ಪ್ರಾರ್ಥನೆ ಮಾಡ್ಬೇಕು. ಈ ಜ್ಞಾನದಲ್ಲಿ ನಾವು ಬೆಳೀತಾ ಇರ್ಬೇಕು. ಯಾವಾಗೋ ನಾವು ಸಭೆಗೆ ಬಂದಾಗ ಸತ್ಯವೇದ ಏನು ಹೇಳ್ಕೊಟ್ರೋ ಅನ್ನೋ, ದೇವ್ರ ಬಗ್ಗೆ ಎಷ್ಟು ಹೇಳ್ಕೊಟ್ರೋ ಆ ಜ್ಞಾನದಲ್ಲೇ ಜೀವನ ಮಾಡೋದಲ್ಲ, ದೇವರ ಜ್ಞಾನದಲ್ಲಿ ಬೆಳೀತಾ ಇರ್ಬೇಕು. ಇನ್ನೊಂದು ಬೋಧನೆ ಕೇಳಿದೆ, ಆ ಒಂದು ಬೋಧನೆ ಅಲ್ಲ, ಬೈಬಲ್ ಲೆಸನ್ ಅಂತೇಳಿ, ಅಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ರೆ. ಏನೊಂದು ಪ್ರಶ್ನೆ ಅಂತಂದ್ರೆ, ದೇವ್ರು ಯಾಕೆ ಸೈತಾನನ ಸಾಯಿಸ್ಲಿಲ್ಲ? ಅವ್ನ್ ತಪ್ಪು ಮಾಡ್ದ ಅಂದ್ರೆ ಅವನ್ನ ಸಾಯಿಸ್ಬಿಟ್ಟಿದ್ರೆ ಎಲ್ಲಾ ಕತೆ ಮುಗ್ದೋಗ್ಬಿಡ್ತಾ ಇತ್ತಲ್ವಾ?
ಇಷ್ಟೆಲ್ಲ ಕಷ್ಟ ಪಡಬೇಕಾಗಿಲ್ಲ. ನಾವೆಲ್ಲ ಇಷ್ಟೆಲ್ಲ ನರಳಾಟ ಆಗಿ ಅಯ್ಯೋ ನಾವು ಪಾಪ ಮಾಡ್ತಾ ಇದ್ರಿ, ಅಯ್ಯೋ ಅವ್ನು ಶೋಧನೆ ಮಾಡ್ದ, ಆ ಶೋಧನೆಯಿಂದ ನನಗೆ ಇವಾಗ ನಾನು ಪಾಪದಲ್ಲಿ ಬಿದ್ದಿದ್ದೀನಿ, ನಾನು ಪಾಪ ಮಾಡಿರೋ ಕಾರಣ ನಾನು ನರ್ಕಕ್ಕೆ ಹೋಗ್ತೀನಿ ಅಂತೇಳಿ ಕೋಟಿ ಕೋಟಿ ಜನ ಒಂದು ಸೈತಾನನ ಸಾಯಿಸ್ಬಿಟ್ಟಿದ್ರು, ಇದೆಲ್ಲ ಮುಕ್ತಾಯ ಹೋಗ್ತಿತ್ತಲ್ವಾ. ಯಾಕೆ ದೇವರು ಸೈತಾನನನ್ನ ಸಾಯಿಸಿಲ್ಲ ಅನ್ನೋಂಥ ವಿಷಯದ ಬಗ್ಗೆ ನಾನು ಸ್ವಲ್ಪ ಶೋಧನೆ ಮಾಡ್ತಾ ಇರ್ಬೇಕಾದ್ರೆ ಆ ಅದ್ಭುತವಾದಂಥ ವಿಷಯಗಳನ್ನ ತಿಳಿಯಿತು. ಯಾಕೆ ದೇವರು ಸಾಯಿಸಿಲ್ಲ ಸೈತಾನನ ಅಂತಂದ್ರೆ, ದೇವರ ಗುಣ ಅಂತದ್ದು. ದೇವರು ಪ್ರತಿಯೊಬ್ಬರಿಗೂ ಕೂಡ ಸ್ವತಂತ್ರ ಕೊಟ್ಟಿದ್ದಾನೆ. ಯಾಕಂದ್ರೆ ಯಾರೇ ಫ್ರೀ ವಿಲ್ ಅಂತ ಹೇಳಿ ಏನೋ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಏನೋ ಜನರನ್ನ ಸೃಷ್ಟಿ ಮಾಡಿದ ನಂತರ ಜನರು ಅಂದ್ರೆ ಮನುಷ್ಯರು ಆತನನ್ನು ಸ್ವತಂತ್ರದಿಂದ ಪ್ರೀತಿ ಮಾಡೋದಕ್ಕೆ ಬರ್ಬೇಕು. ಏನೋ ಕೊಡ್ತಾರೆ, ಇಲ್ಲಾಂದ್ರೆ ನಾವು ನಾಶ ಆಗ್ಬಿಡ್ತೀನಿ ಭಯ, ಆ ರೀತಿಲಿ ಇಲ್ಲ. ಸ್ವ ಇಚ್ಛೆಯಿಂದ ಸ್ವತಂತ್ರದಿಂದ ನಾನು ದೇವ್ರನ್ನ ಪ್ರೀತಿ ಮಾಡಬೇಕು ಅಂತ ಎಲ್ಲರಿಗೂ ಈ ಸ್ವತಂತ್ರನ ನೀಡಿದ್ದಾರೆ. ಆಡಮ್ ಮತ್ತು ಅವಳಿಗೆ ಸೃಷ್ಟಿ ಮಾಡಿದಾಗ ಅದೇ ರೀತಿಲಿ ಯಾರನ್ನೇ ಸೃಷ್ಟಿ ಮಾಡಿದಾಗ್ಲೂ ಕೂಡ ಈ ಸ್ವ ಇಚ್ಛೆ, ಫ್ರೀ ವಿಲ್ ಅನ್ನೋದು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಈಗ ನನ್ನ ಹತ್ರ ಒಂದು ಯಾವುದೇ ಸಂದರ್ಭದಲ್ಲಿ ಯಾವುದೇ ಸನ್ನಿವೇಶದಲ್ಲಿ ಕೂಡ ಆಯ್ಕೆ ಮಾಡ್ಕೊಳ್ಳುವಂತ ಸ್ವತಂತ್ರ ನನ್ನಲ್ಲಿದೆ. ನಾನು ತಪ್ಪು ಮಾಡ್ಬೋದು, ಒಳ್ಳೇದು ಮಾಡ್ಬೋದು, ದೇವರಿಗೆ ಹಿತವಾಗಿ ನಡ್ಕೋಬಹುದು, ದೇವರಿಗೆ ವಿರುದ್ಧವಾಗಿ ನಡ್ಕೋಬಹುದು. ಆಯ್ಕೆ ಮಾಡ್ಕೊಳ್ಳುವಂತ ಸ್ವತಂತ್ರ ದೇವರು ನನಗೆ ಕೊಟ್ಟಿದ್ದಾರೆ. ಸೊ ನಾನಾಗಿ ದೇವರಿಗೆ ಹಿತವಾಗಿ ಮಾಡುವಂತ ಕೆಲಸಗಳು ನಾನು ಮಾಡ್ಬೇಕಂದ್ರೆ ನಾನು ದೇವ್ರನ್ನ ಪ್ರೀತಿ ಮಾಡ್ತೀನಿ, ದೇವ್ರ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದೀನಿ. ಆ ದೇವ್ರ ಪ್ರೀತಿ ಅರ್ಥ ಮಾಡ್ಕೊಂಡ್ರಿಂದ ಸ್ವ ಇಚ್ಛೆಯಿಂದ ನಾನು ದೇವ್ರನ್ನ ಪ್ರೀತಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬರಬೇಕು ಅಂತ ದೇವರು ಆಶಿಸ್ತಾರೆ. ಅದಕ್ಕೋಸ್ಕರ ನಮ್ಗೆ ಸ್ವತಂತ್ರ ಕೊಟ್ಟಿದ್ದಾರೆ, ಅಂದ್ರೆ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಸ್ವತಂತ್ರ. ಇದೇ ಸ್ವತಂತ್ರ ಸೈತಾನ್ಗೂ ಕೊಟ್ಟಿದ್ದಾರೆ. ಸೈತಾನ ಕೊಟ್ಟಾದ ನಂತರ ಸೈತಾನ್ ತಪ್ಪು ಮಾಡ್ಬಿಟ್ಟ, ದೇವರಿಗೆ ವಿರೋಧವಾಗಿ. ಏನೋ ಆ ಒಂದು ಕತೆ ಪರಲೋಕದಲ್ಲಿ ಆಗಿರುವಂತ ವಿಷಯ, ಅಲ್ಲಿಂದ ಅವನ್ ತಪ್ಪು ಮಾಡ್ದ ಅಂತ ಹೇಳಿ ಅಲ್ಲಿಂದ ಅವನ್ನ ಕೆಳಗೆ ದಬ್ಬಳಾಗಿತ್ತು, ಏನೋ ಅದೆಲ್ಲ ಒಂದು ಕತೆ ಇದೆಯಲ್ವಾ. ದೇವರಿಂದ ದೂರ ಆದ, ದೇವರ ವಿರುದ್ಧವಾಗಿ ನಡ್ಕೊಂಡ. ಈಗ್ಲೂ ಕೂಡ ದೇವರು ಆ ಸ್ವ ಇಚ್ಛೆ, ತಪ್ಪು ಸರಿ ಆಯ್ಕೆ ಮಾಡ್ಕೊಳ್ಳುವಂತ ಸ್ವತಂತ್ರ ಸೈತಾನನ ಕೊಟ್ಟಿದ್ದಾರೆ. ದೇವರು ನ್ಯಾಯಾಧೀಶರು. ಒಬ್ರಿಗೆ ನ್ಯಾಯ, ಇನ್ನೊಬ್ರಿಗೆ ಅನ್ಯಾಯ ಆ ರೀತಿ ಮಾಡೋರಲ್ಲ, ಎಲ್ಲರಿಗೂ ನ್ಯಾಯ ಮಾಡೋರೆ. ನನಗೆ ಇವತ್ತು ತಪ್ಪು ಸರಿ ಆಯ್ಕೆ ಮಾಡ್ಕೊಳ್ಳುವಂತ ಸ್ವತಂತ್ರ ಕೊಟ್ಟು ನಾನು ತಪ್ಪು ಮಾಡಿದಾಗ ನನ್ನನ್ನ ಇನ್ನೂ ನಾಶ ಮಾಡ್ದಿರಾ ಅವಕಾಶ ಕೊಡ್ತಾ ಇದ್ದಾರೆ. ನಾನು ಬದಲಾವಣೆ ಆಗ್ಲಿ, ಕೃಪೆ ತೋರಿಸ್ತಾ ಇದ್ದಾರೆ, ಕರುಣೆ ತೋರಿಸ್ತಾ ಇದ್ದಾರೆ, ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾರೆ. ಇವತ್ತು ಬದಲಾವಣೆ ಆಗಿಲ್ಲ ಅಂದ್ರೆ ನಾಳೆ ಬದಲಾವಣೆ ಆಗ್ತಾನೆ, ಇನ್ನೊಂದು ಅವಕಾಶ ಕೊಡೋಣ, ಇನ್ನೊಂದು ಅವಕಾಶ ಕೊಡೋಣ ಅಂತ ಹೇಳಿ ನನಗೆ ಅವಕಾಶಗಳ ಮೇಲೆ ಅವಕಾಶ ಕೊಡ್ತಾ ಇರೋ ಕಾರಣವಾಗೇ ನಾನು ಇನ್ನು ಕ್ರೈಸ್ತನಾಗಿರೋಕ್ ಸಾಧ್ಯ, ನಾನಿನ್ನು ಪರಲೋಕಕ್ಕೆ ಹೋಗ್ಬೋದು ಅನ್ನೋಂಥ ಭರವಸೆ ನನ್ನಲ್ಲಿದೆ. ಯಾಕಂದ್ರೆ ಆ ಕೃಪೆ ನನ್ನಲ್ಲಿದೆ. ನಾನು ಆಯ್ಕೆ ಮಾಡ್ಕೋಬೇಕು. ನಾನು ಪಾಪ ಮಾಡಿದ್ದೀನಿ, ಅದರಿಂದ ಮನಸ್ಸಾಂತರ ಹೊಂದಿ ದೇವ್ರ ಹತ್ರ ಬರಬೇಕು. ದೇವ್ರ ಹತ್ರ ಬಂದಾಗ ದೇವ್ರು ಕ್ಷಮಿಸ್ತಾರೆ. ಅದು 1 ಸಾರಿ ಆಗ್ಲಿ, 1,00,000 ಸಾರಿ ಆಗ್ಲಿ, 1,00,00,000 ಸಾರಿ ಆಗ್ಲಿ, ಅಷ್ಟು ಸಾರಿ ಕೂಡ ದೇವ್ರು ಕ್ಷಮಿಸ್ತಾ ಇದ್ದಾರೆ. ಆ ಕಾರಣವಾಗಿ ನಾನು ಇನ್ನೂ ಕ್ರೈಸ್ತನಾಗಿದ್ದೀನಿ. ಸೊ ಈ ಸ್ವ ಇಚ್ಛೆ, ಈ ಸ್ವತಂತ್ರ ನನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಅವರ ಕರುಣೆ, ಅವರ ಪ್ರೀತಿನ ಕೊಟ್ಟಿದ್ದಾರೆ. ಇದೇ ರೀತಿಯಾದಂತ ಕರುಣೆ, ಇದೇ ರೀತಿಯಾದಂತ ಇನ್ನೊಂದು ಅವಕಾಶ ಸೈತಾನನ್ ಕೊಡ್ತಾ ಇದ್ದಾರೆ. ಈಗ್ಲೂ ಕೂಡ ಸೈತಾನ ಬಳಿ ಅವಕಾಶ ಇದೆ. ನಾನು ಮಾಡಿದ ತಪ್ಪು ಅಂತ ಹೇಳಿ ಬದಲಾವಣೆ ಆಗುವಂತ ಅವಕಾಶ ಇದೆ. ಸೊ ಆ ಸ್ವ ಇಚ್ಛೆ ಕೊಟ್ಟದ ನಂತರ ನನಗೆ ವಾಪಸ್ ಕಿತ್ಕೊಂಡಿಲ್ಲ, ನನ್ನಿಂದ ವಾಪಸ್ ಕಿತ್ಕೊಂಡಿಲ್ಲ, ಅದೇ ರೀತಿಯಲ್ಲಿ ಸೈತಾನಿಂದ ಕೂಡ ವಾಪಸ್ ಕಿತ್ಕೊಳ್ಳಲ್ಲ. ಇದೆಲ್ಲದಕ್ಕೂ ನ್ಯಾಯ ತೀರ್ಪು ದಿನ ಅಂತಿದೆ. ಆ ದಿನದ ತನಕ ಅವಕಾಶ ಇದೆ. ಆ ಕಾರಣವಾಗಿ ದೇವರನ್ನು ಸಾಯಿಸಿಲ್ಲ. ಸೊ ರೀತಿಲಿ ಹಲವಾರು ವಿಷಯಗಳು ಹೇಳ್ತಾ ಇದ್ದಾರೆ. ಒಂದು ವಿಧ ಮಾತ್ರ ಅಲ್ಲ, ಹಲವಾರು ವಿಧಗಳು, ಹಲವಾರು ಕಾರಣಗಳಿದೆ ದೇವ್ರು ಯಾಕೆ ಇನ್ನೂ ಸೈತಾನನ್ನ ಸಾಯಿಸಿಲ್ಲ ಅಂತ ಹೇಳಿ. ಈ ವಿಷಯಗಳು ಗೊತ್ತಾದಾಗ ನನ್ನ ತಂದೆ ಎಂತ ಮಹಾನ್ ದೇವರು, ಎಷ್ಟು ಹೃದಯವುಳ್ಳವಂತವ್ರು, ಅವರ ಹೃದಯದಲ್ಲಿ ಏನೋ ಎಷ್ಟು ವಿಶಾಲವಾದದ್ದು, ಎಷ್ಟು ಪ್ರೀತಿ ತುಂಬಿದೆ ಅನ್ನೋದು ನನ್ಗೆ ಅರ್ಥ ಆಯ್ತು. ಆ ತಿಳುವಳಿಕೆಯಲ್ಲಿ ನಾನು ಬೆಳೀತಾ ಇದ್ದೀನಿ. ಸೊ ಇಲ್ಲಿ ನೇಹಮ ಹೇಳ್ತದನ, ದೇವರು
ದೇವರೇ ಮಹೋನ್ನತನು, ಭಯಂಕರನು ಅಂತ ಹೇಳಿ ಆ ತಿಳುವಳಿಕೆ ನೆಹೆಮಾಯಲ್ಲಿತ್ತು. ನಾವು ಪ್ರಾರ್ಥನೆ ಮಾಡುವಂತ ಪ್ರತಿಯೊಂದು ಸಮಯದಲ್ಲೂ ಕೂಡ, ಪ್ರತಿಯೊಂದು ಬಾರಿ ಕೂಡ ದೇವರು ಎಂತಹ ದೇವರು, ಎಂತಹ ಮಹೋನ್ನತರು, ಎಂತಹ ಭಯಂಕರನು, ಎಷ್ಟು ಪ್ರೀತಿ ಮಾಡುವಂತ ದೇವರು, ಎಷ್ಟು ಕರುಣೆ ತೋರಿಸುವಂತ ದೇವರು, ಈ ವಿಷಯ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆಯ ಗುಣಮಟ್ಟ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಈ ದೇವರ ಜ್ಞಾನ ಯಾವತ್ತೋ ಪಡೆದಿದ್ದೀನಿ, ಆ ಜ್ಞಾನದಲ್ಲೇ ಜೀವನ ಮಾಡ್ತಾ ಇದ್ದೀನಿ ಅಂತಲ್ಲ, ನಾವು ಆ ಜ್ಞಾನದಲ್ಲಿ ಬೆಳಿತಾನೆ ಇರ್ಬೇಕು. ಎಲ್ಲಿವರೆಗೂ ನಾವು ಆ ಜ್ಞಾನದಲ್ಲಿ ಬೆಳೀತಾ ಇರ್ತಿರೋ, ಆ ತಿಳುವಳಿಕೆ ನಮ್ಮಲ್ಲಿ ಬರುತ್ತೋ, ನಮ್ಮ ಪ್ರಾರ್ಥನೆಯ ಗುಣಮಟ್ಟ ಬೆಳೀತಾ ಇರುತ್ತೆ ಬ್ರದರ್ಸ್ ಸಿಸ್ಟರ್ಸ್. ಸೊ ದಯವಿಟ್ಟು ನನ್ನೆಲ್ಲರ ಹತ್ರ, ನಾನು ಆಲ್ರೆಡಿ ಹೇಳ್ದಂಗೆನೆ, ಇದೇನು ಹೊಸ ವಿಷಯ ಅಲ್ಲ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಆದ್ರೆ ಪ್ರಾರ್ಥನೆ ಗುಣಮಟ್ಟ ಬದಲಾವಣೆ ಆಗ್ಬೇಕಂತಂದ್ರೆ, ನಾನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇರೋದು ಯಾರ ಹತ್ರ, ಈ ವಿಷಯ ಸ್ಪಷ್ಟವಾಗಿ ತಿಳುವಳಿಕೆ, ಅರಿವು ನಮ್ಮಲ್ಲಿರ್ಲಿ. ಅವಾಗ ನೋಡಿ, ಈ ಒಂದು ಅರಿವಲ್ಲಿ ಬೆಳೀತಾ ಇರ್ಬೇಕು, ಈ ತಿಳುವಳಿಕೆಯಲ್ಲಿ ಬೆಳೀತಾ ಇರ್ಬೇಕು, ಆವಾಗ ನಮ್ಮ ಪ್ರಾರ್ಥನೆ ಗುಣಮಟ್ಟ ಬೆಳೀತಾ ಇರುತ್ತೆ. ಸೊ ಇದೇ ಮೊದಲನೇ ವಿಷಯ ನಾವು ನೆಹೆಮಾಯನ ಪ್ರಾರ್ಥನೆಯಿಂದ ಕಲಿಬೇಕಾಗಿರುವಂಥದ್ದು. ನೆಹೆಮಾಯನ ಪ್ರಾರ್ಥನೆಯಿಂದ ಎರಡನೇ ವಿಷಯ ನಾವು ಕಲಿಬೇಕಾಗಿರೋದು ವಚನ 6 ಮತ್ತು 7ರಲ್ಲಿದೆ. ಇನ್ನೊಂದ್ಸರಿ ಓದೋಣ. ವಚನ 6 ಮತ್ತು 7, ನೆಹೆಮಾಯ 1ನೇ ಅಧ್ಯಾಯ ವಚನ 6, 7. ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು, ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ನಾವು ನಿನಗೆ ದ್ರೋಹಿಗಳಾಗಿ ನಡೆಯುತ್ತಾ ಬಂದೆವು. ನೀನು ನಿನ್ನ ಸೇವಕನಾದ ಮೋಶೆಯ ಮುಖಾಂತರ ಕೊಟ್ಟ ಜ್ಞಾನ ವಿಧಿಯನ್ನು ನಾವು ಕೈಕೊಳ್ಳಲಿಲ್ಲ. ಎರಡನೇ ಅಂಶ, ಎಲ್ಲಾ ಪಾಪಗಳನ್ನು ಒಪ್ಪಿಕೊಳ್ಳಿ. ನಮ್ಮ ಪ್ರಾರ್ಥನೆಯ ಗುಣಮಟ್ಟ ಬೆಳಿಬೇಕು ಅಂತಂದ್ರೆ ಒಂದು ವಿಷಯ ನಾವು ಮೊದಲನೇ ವಿಷಯ ನಾವು ಆಲ್ರೆಡಿ ನೋಡಿದ್ರಿ. ಎರಡನೇ ವಿಷಯ ಅಂತಂದ್ರೆ, ನನಗೂ ದೇವರಿಗೂ ಮಧ್ಯದಲ್ಲಿ ಗೋಡೆ ನಿಂತ್ಕೊಳ್ಳೋದು ನನ್ನ ಪಾಪ. ನನ್ನ ಪ್ರಾರ್ಥನೆ ದೇವರಿಗೆ ತಲುಪ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ನನ್ನ ಪಾಪ. ನನ್ನ ಪಾಪದ ಕಾರಣವಾಗಿ ನನ್ನ ಪ್ರಾರ್ಥನೆ ದೇವರಿಗೆ ತಲುಪದೇ ಹೋಗಬಹುದು. ಆ ಕಾರಣವಾಗಿ ಮೊದಲನೇ ಯೋಹಾನ 1ನೇ ಅಧ್ಯಾಯ 9ನೇ ವಚನ ಹೇಳುತ್ತೆ, ಯಾರೆಲ್ಲ ನಾನು ಪಾಪಿ, ನಾನು ಮಾಡಿರುವಂತ ಪಾಪಗಳನ್ನು ಒಪ್ಕೊಳ್ತಾರೋ ಅವರ ಪಾಪಗಳನ್ನು ನಾನು ಕ್ಷಮಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ವಿಷಯ ಅರ್ಥ ಮಾಡಿಕೊಂಡು ನನ್ನ ಜೀವನ ಸಮೃದ್ಧಿ ಆಗಿರ್ಬೇಕು, ನನ್ನ ಜೀವನ ಸಂತೃಪ್ತಿ ಆಗಿರ್ಬೇಕು ಅಂತಂದ್ರೆ ನಾನು ಪ್ರಾರ್ಥನೆ ಮೇಲೆ ಆಧಾರಿತವಾಗಿರ್ಬೇಕು. ಸೊ ನನ್ನ ಜೀವನದಲ್ಲಿ ಭಾರ ಅಂತ ಏನಿದೆಯೋ, ಕಷ್ಟ ಅಂತ ಏನಿದೆಯೋ, ಸಂಕಟ ಅಂತ ಏನಿದೆಯೋ ಅದರಿಂದ ಹೊರಗೆ ಬರಬೇಕು, ಅಥವಾ ಅದನ್ನ ಸರಿಯಾದ ರೀತಿಯಲ್ಲಿ ಎದುರಿಸುವಂತ ತಿಳುವಳಿಕೆ, ಧೈರ್ಯ ನನಗೆ ಬೇಕು ಅಂತಂದ್ರೆ ಪ್ರಾರ್ಥನೆ ಮೇಲೆ ಆಧಾರಿತವಾಗಿರ್ಬೇಕು. ಸೊ ಆ ಪ್ರಾರ್ಥನೆ ಮಾಡಿದಾಗ ಆ ಶಕ್ತಿ ನಮಗ್ ಬೇಕು, ಆಶೀರ್ವಾದ ಬೇಕು, ತಿಳುವಳಿಕೆ ಬೇಕು, ನಿವಾರಣೆ ಬೇಕು ಅಂತಂದ್ರೆ ನನ್ನ ಪ್ರಾರ್ಥನೆ ದೇವರಿಗೆ ತಲುಪಬೇಕು. ಸೊ ನನ್ನ ಪ್ರಾರ್ಥನೆ ದೇವರಿಗೆ ತಲುಪುತ್ತಾ ಇಲ್ಲ, ನನಗೆ ಆಶೀರ್ವಾದ ಸಿಗ್ತಾ ಇಲ್ಲ, ನನ್ನ ಜೀವನದಲ್ಲಿ ನಾನು ಸಮೃದ್ಧಿ ಸಂತೃಪ್ತಿ ಹೊಂದ್ತಾ ಇಲ್ಲ ಅಂತಂದ್ರೆ ಪಾಪ ಗೋಡೆ ಆಗಿರ್ಬೋದು. ಸೊ ಆ ಕಾರಣವಾಗಿ ನಿಮ್ಮ ಎಲ್ಲಾ ಪಾಪಗಳನ್ನು ಒಪ್ಪಿಕೊಳ್ಳಿ. ಇದನ್ನ ನಮ್ಮ ದಿನ ನಿತ್ಯದ ಜೀವನದಲ್ಲಿ ಆಲೋಚನೆ ಮಾಡಿ ನೋಡ್ದಂದ್ರೆ, ನಾವು ಪಾಪ ಮಾಡಿ 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 ಬೇಸತ್ತೋಗಿ ಏನಿದನ್ನ ಹೋಗಿ ಒಪ್ಕೊಳ್ಳೋದೇನಿದೆ, ಅದೇ ಪಾಪ ದೇವ್ರೆ, ಅದೇ ಪಾಪ ಮಾಡಿದ್ದೀನಿ ಅಂತ ನಮ್ಮ ಹೃದಯ ಕಠಿಣ ಆಗ್ಬಿಟ್ಟಿರುತ್ತೆ. ಅಥವಾ ನಮ್ಗೆ ಬೇಜಾರಾಗ್ತಾ ಇರುತ್ತೆ, ಅದೇ ಪಾಪನ ಎಷ್ಟು ಸಾರಿ ಅಂತ ಒಪ್ಕೊಳ್ಳೋದು ಅಂತ. ಹಾಗಿದ್ರು ನಾವು 10,000 ಬಾರಿ ದೇವ್ರ ಹತ್ರ ಈ ಪಾಪನ ಅರಿಕೆ ಮಾಡ್ಕೊಂಡಿದ್ರು, ಒಪ್ಕೊಂಡಿದ್ರು ಕೂಡ 10,001ನೇ ಬಾರಿ ಮತ್ತೆ ಬಂದು ದೇವ್ರ ಹತ್ರ ಒಪ್ಕೊಳ್ಳೋಣ. ದೇವ್ರೇ, ನಾನು ಪಾಪಿ, ನನ್ನ ಪಾಪನ ಕ್ಷಮಿಸಿ. ಮೊದಲನೇ ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ನೀವು ಹೇಳ್ತಾ ಇದ್ದೀರಾ, ನನ್ನ ಪಾಪಗಳನ್ನು ಒಪ್ಕೊಂಡಾಗ ನನ್ನನ್ನು ಕ್ಷಮಿಸ್ತಾ ಇದ್ದೀರಾ ಅಂತ ಹೇಳಿ. ಸೊ ಅದನ್ನ ನಂಬ್ತಾ ಇದ್ದೀನಿ, ನನ್ನ ಪಾಪಗಳನ್ನೆಲ್ಲ ನಾನು ಕ್ಷಮಿಸಿ ಅಂತ ಬೇಡ್ಕೊಂತಾ ಇದ್ದೀನಿ ಅಂತ ಪ್ರತಿದಿನ
ಆ ದಿನ ನಾವು ಮಾಡಿರುವಂತ ಪಾಪಗಳೆಲ್ಲ ದೇವ್ರ ಹತ್ರ ಒಪ್ಸೋಣ. ದೇವ್ರೆ, ಈ ದಿನ ನಾನು ಆ ನೋಡಬಾರದು ವಿಷಯಗಳನ್ನ ನೋಡಿದೆ. ಕೆಲವು ಹುಡುಗಿರು, ಕೆಲವು ಹೆಂಗಸರನ್ನ ಕಾಮದಾಸೆಯಿಂದ ನೋಡಿದೆ. ಅವ್ರು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಇಷ್ಟ ಆಯ್ತು, ಅವ್ರನ್ನ ಇನ್ನೊಂದ್ಸರಿ ನೋಡ್ಬೇಕು ಅಂತ ನಾನು ನೋಡಿದೆ, ಕಾಮದಾಸ ಪಟ್ಟೆ, ಅದನ್ನ ಕ್ಷಮಿಸಿ. ಬೆಳಿಗ್ಗೆ ಹೋಗ್ತಾ ಇರ್ಬೇಕು, ಆಫೀಸ್ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬರನ್ನ ನೋಡಿದೆ, ಆಫೀಸಲ್ಲಿ ಒಬ್ಬರನ್ನ ನೋಡಿದೆ, ಇನ್ನೊಬ್ಬರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದ್ಸರಿ ನೋಡಿದೆ. ದೇವ್ರೆ, ಈ ಎಲ್ಲಾ ಭಾಗದಲ್ಲೂ ಕೂಡ ನನ್ನ ಕಾಮದಾಸೆ ಪಟ್ಟೆ, ನನ್ನ ಕ್ಷಮಿಸಿ. ಆ ದಿನ ಏನೆಲ್ಲ ಪಾಪಗಳು ನಾನು ಮಾಡಿದ್ನೋ ದೇವ್ರ ಹತ್ರ ಒಪ್ಕೊಳ್ಳಿ. ಬೈಬಲ್ ಪ್ರಕಾರ ಯಾವ್ದೆಲ್ಲ ಪಾಪ ಅಂತ ಹೇಳುತ್ತೋ ಆ ಪಾಪಗಳನ್ನ ಒಪ್ಕೊಳ್ಳಿ. ನನ್ನ ಪ್ರಕಾರ ಅಲ್ಲ. ನನ್ನ ಪ್ರಕಾರ ಅನೇಕ ವಿಷಯಗಳು ಪಾಪ ಅಲ್ಲ. ಬೇರೆಯವ್ರಿಗೆ ದ್ರೋಹ ಮಾಡಿಲ್ಲ ಅಂದ್ರೆ ಪಾಪ ಅಲ್ಲ. ಆ ರೀತಿಲಿ ನಂದೇ ಆದಂತ ಅನೇಕ ಲಾಜಿಕ್ ಇರ್ಬೋದು, ಅದನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಬೈಬಲ್ ಪ್ರಕಾರ ಯಾವ್ದು ಪಾಪ ಒಪ್ಕೊಳ್ಳಿ. ಪವಿತ್ರಾತ್ಮ ಹತ್ರ ಕೇಳಿ. ಬೈಬಲ್ ಪ್ರಕಾರ ಕೊಲೆ ಮಾಡೋದು ಮಾತ್ರ ಕೊಲೆ ಅಲ್ಲ, ಕೋಪಿಸ್ಕೊಂಡಾಗ್ಲೂ ಕೂಡ ಕೊಲೆ. ಸೊ ಪ್ರತಿದಿನ ಎಷ್ಟು ಜನ ನಾನು ಕೊಲ್ತಾ ಇದ್ದೀನಿ. ದೇವ್ರ ಹತ್ರ ಒಪ್ಕೊಳ್ಳಿ. ದೇವ್ರೆ, ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಆ ಇನ್ನೊಬ್ಬ ವ್ಯಕ್ತಿ ಅಡ್ಡ ಬಂದಾಗ ಸಿಕ್ಕಾಪಟ್ಟೆ ಕೋಪ ಬಂದು ನಾನು ಬೈದ್ಬಿಟ್ಟೆ, ಕೋಪದಲ್ಲಿ ಏನೇನೋ ಹೇಳ್ಬಿಟ್ಟೆ, ಪಾಪ ಮಾಡಿದೆ, ನನ್ನ ಕ್ಷಮಿಸಿ. ಆಫೀಸಲ್ಲೂ ಕೂಡ ನನ್ನ ಬಾಸ್ ನನಗೆ ಬೈತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೋಪ ಬಂತು. ಅವ್ರಿಗೇನು ಹೇಳಿಲ್ಲ, ನಾನು ಧೈರ್ಯ ಇರ್ಲಿಲ್ಲ ಹೇಳೋದಕ್ಕೆ, ಅಯ್ಯೋ ಬಾಸ್ ಅಲ್ವಾ ಅಂತ. ಬಟ್ ಮನಸ್ಸಿನಲ್ಲಿ ಎಷ್ಟೊಂದು ಕೋಪದಲ್ಲಿ ನಾನು ಅವ್ರಿಗೆ ಬೈಕೊಂಡೆ. ಕ್ಷಮಿಸ್ಬಿಡಿ. ನನ್ನ ಹೆಂಡತಿ ಹತ್ರ ಅವ್ರೇನೋ ಕೇಳಿದ್ರು, ನನ್ನ ಉತ್ತರ ಕೋಪದಿಂದ ಕೊಟ್ಟೆ, ನನ್ನ ಕ್ಷಮಿಸ್ಬಿಡಿ. ನನ್ನ ಮಕ್ಕಳು ನನ್ನ ಹತ್ರ ಸಹಾಯ ಮಾಡಕ್ ಬಂದು ಕೇಳಿದಾಗ ನಾನು ಕೋಪದಿಂದ ಅವರ ಪ್ರತಿಕ್ರಿಯಿಸಿದೆ, ನನ್ನ ಕ್ಷಮಿಸ್ಬಿಡಿ. ಸೊ ಆ ದಿನ ಮಾಡಿರುವಂತ ಕೋಪದಲ್ಲಿ ಮಾಡಿರುವಂತ ಎಲ್ಲಾ ಪಾಪಗಳಿಗೋಸ್ಕರ ದೇವ್ರ ಹತ್ರ ಒಪ್ಕೊಳ್ಳಿ. ಸುಳ್ಳು, ಎಷ್ಟು ಜನರ ಹತ್ರ ಸುಳ್ಳು ಹೇಳಿದೆ. ಪ್ರತಿ ದಿನ ದೇವ್ರ ಮುಂದೆ ನಿಂತ್ಕೊಂಡು, ದೇವ್ರೆ ಇವತ್ತು ನಾನೇನೆಲ್ಲ ಸುಳ್ಳು ಹೇಳಿದೆ, ಅಯ್ಯೋ ಅಲ್ಲಿ ಅವ್ರು ಕೇಳಿದಾಗ ನಾನು ಯೋಚಿಸಿದ್ದೀನಿ, ಹಂಗೆ ಸಡನ್ ಆಗಿ ಉತ್ತರ ಕೊಟ್ಬಿಟ್ಟೆ, ಅದು ಸುಳ್ಳು, ಅದು ನಾನು ಮಾಡಿದಂತ ಪಾಪ. ಇವ್ರೇನೋ ಕೇಳಿದ್ರು ಭಯ ಆಗ್ಬಿಟ್ಟು ಏನ್ ಹೇಳ್ಬೇಕು ಅಂತ ಗೊತ್ತಿಲ್ದಿರ ನಿಜ ಹೇಳ್ದಿರ ನಾನು ಸುಳ್ಳು ಹೇಳ್ಬಿಟ್ಟೆ. ದೇವ್ರೆ, ಆ ಸುಳ್ಳಿಗೋಸ್ಕರ ಕ್ಷಮಿಸ್ಬಿಡಿ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಅರ್ಧ ನಿಜ ಮಾತ್ರ ಹೇಳ್ದೆ. ಅರ್ಧ ನಿಜ ಅಂತಂದ್ರೆ ಅರ್ಧ ಸುಳ್ಳು. ಸೊ ಅದು ಕೂಡ ಸುಳ್ಳೇನೆ. ಆ ಸುಳ್ಳು ನಾನು ಹೇಳ್ದೆ, ದೇವ್ರೆ ಕ್ಷಮಿಸ್ಬಿಡಿ. ಸೊ ಆ ರೀತಿಲಿ ಯಾವ ರೀತಿಲಿ ಕಳ್ಳತನ, ಅದು ₹1 ಆಗಿರ್ಲಿ ಅಥವಾ ದೊಡ್ಡ ಅಮೌಂಟ್ ಆಗಿರ್ಲಿ, ಕಳ್ಳತನ ಮಾಡಿದ್ದೀನಿ ನಾನು, ಕ್ಷಮಿಸ್ಬಿಡಿ. ಸೊ ಒಂದೊಂದು ವಿಷಯದಲ್ಲೂ ಕೂಡ ಮೋಸ, ಹಗೆತನ, ದ್ವೇಷ, ಯಾರ ಹತ್ರ ಆದ್ರೂ ಅವ್ರು ಬಂದ್ರು, ಅವ್ರು ನೋಡೋ ನನ್ಗೆ ಇಷ್ಟ ಆಗಲ್ಲ, ಅವ್ರ ಹತ್ರ ನಾನು ಫೆಲೋಶಿಪ್ ಮಾಡ್ದಿರಾ ಬೇರೆ ಕಡೆ ಹೋಗ್ಬಿಟ್ಟೆ, ಮೀಟಿಂಗ್ ಟೈಮಲ್ಲಿ ಅಥವಾ ಸಭೆಯಲ್ಲಿ ಕೆಲವ್ರನ್ನ ಕಂಡ್ರೆ ನನ್ಗೆ ಆಗಲ್ಲ, ಅವ್ರಿಂದ ದೂರ ಇರ್ಬೇಕು ಅನ್ಸುತ್ತೆ. ಎಲ್ಲ ನಾನು ಮಾಡ್ತಿರೋಂತ ಒಂದು ಪಾಪ. ಕ್ಷಮಿಸ್ಬಿಡಿ. ಸೊ ನನ್ನ ಎಲ್ಲಾ ಪಾಪಗಳನ್ನು ನಾನು ದೇವ್ರ ಹತ್ರ ಒಪ್ಕೊಳ್ಬೇಕು. ಯಾವುದೇ ಕಾರಣಕ್ಕೆ ಈ ಪಾಪದ ಕಾರಣವಾಗಿ ನನ್ನ ಪ್ರಾರ್ಥನೆ ದೇವ್ರನಿಗೆ ತಲುಪದೇ ಇರೋ ರೀತಿಯಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ಆ ಅವಕಾಶಕ್ಕೆ ಬಿಟ್ಕೊಡ್ಬೇಡಿ. ನಿಮಗೆ ಜ್ಞಾಪಕ ಇರುವಂತಹ ಒಂದೊಂದು ಪಾಪಗಳು ಕೂಡ ಪ್ರತಿದಿನ ಪ್ರತಿನಿತ್ಯ ದೇವ್ರ ಹತ್ರ ಬಂದು ಒಪ್ಕೊಳ್ಳಿ. ದೇವರೇ, ನಾನು ಈ ತಪ್ಪು ಮಾಡಿದ್ದೀನಿ, ನನಗೆ ಕ್ಷಮಿಸಿ. ನಿಮ್ಮ ಹೃದಯದನ್ನ ಪರಿಶೋಧನೆ ಮಾಡಿ ನೋಡಿ, ಬೇರೆ ಎಲ್ಲಿ ನಿಮ್ಮ ಜ್ಞಾಪಕದಲ್ಲಿ ಯೋಚನೆ ಮಾಡಿ ನೋಡಿ, ಬೇರೆ ಎಲ್ಲಿ ಆ ಒಂದೊಂದು ಪಾಪಗಳನ್ನು ಕೂಡ ದೇವ್ರ ಹತ್ರ ಒಪ್ಕೊಳ್ಳಿ, ಕ್ಷಮೆ ಕೇಳಿ. ಪವಿತ್ರ ಆತ್ಮರು ಆ ಕ್ಷಮೆ ಕೇಳಬೇಕಾದ್ರೆ ಏನ್ ಮಾರ್ಗದರ್ಶನ ನೀಡ್ತಾರೋ ಅದ್ರ ಪ್ರಕಾರ ಮಾಡಿ. ಬಹುಶಃ ಕೆಲವು ಸಾರಿ ನಾವು ಬೇರೆಯವರ ವಿರುದ್ಧ ಪಾಪ ಮಾಡ್ದ ಅಂದ್ರೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ಬೇಕು. ನಾವು ಪವಿತ್ರಾತ್ಮ ನಿಮ್ಗೆ ಹೇಳ್ತಾರೆ, ಸ್ಫೂರ್ತಿ ನೀಡ್ತಾರೆ. ಹೌದು, ಅವ್ರು ಬೈದ್ಬಿಟ್ಟೆ, ನೀನ್ ನೋವು ಪಡಿಸ್ಬಿಟ್ಟೆ, ಅವ್ರ ಹತ್ರ ಹೋಗಿ ಕ್ಷಮೆ ಕೇಳು. ನಿಮ್ ಹೆಂಡತಿನ ಸರಿಯಾಗಿ ನೀನು ಮಾತಾಡ್ಸಿಲ್ಲ, ನಿಮ್ ಮಕ್ಕಳ ಹತ್ರ ನಿನ್ನ ಪ್ರತಿಕ್ರಿಯೆ ಸರಿ ಇರ್ಲಿಲ್ಲ, ಪವಿತ್ರಾತ್ಮ ಹೇಳ್ತಾರೆ ಹೋಗಿ ಕ್ಷಮೆ ಕೇಳಿ ಅಂತ. ಕ್ಷಮೆ ಕೇಳಿ. ಅಯ್ಯೋ, ಅವ್ರಿಗೆ ನಾನು ಮೋಸ ಮಾಡ್ಬಿಟ್ಟೆ, ನಾನು ಮಾಡಿರುವಂತ ತಪ್ಪು, ಅವ್ರಿಗೆ ವಾಪಸ್ ದುಡ್ಡು ಕೊಟ್ಬಿಡ್ಬೇಕು ಅಂತ ಪವಿತ್ರಾತ್ಮ ಮಾಡಿದ್ರೆ ಕೊಟ್ಬಿಡಿ. ಪಾಪ ಅರಿಕೆ ಮಾಡ್ಕೊಳ್ಳಿ. ಪವಿತ್ರಾತ್ಮ ಏನ್ ಹೇಳ್ತಿದ್ರೋ ಅವ್ರ ಪ್ರಕಾರ ನಡ್ಕೊಳ್ಳಿ. ನಿಮ್ಮ ಪ್ರಾಯಶ್ಚಿತ್ತಕ್ಕೋಸ್ಕರ, ಅಂದ್ರೆ ಪರಿವರ್ತನೆಗೋಸ್ಕರ, ನಿಮ್ಮ ಹೃದಯದ ಬದಲಾವಣೆಗೋಸ್ಕರ ದೇವ್ರ ಹತ್ರ ಪಾಪ ಅರಿಕೆ ಮಾಡ್ಕೊಂಡು ದೇವರಿಂದ ಕ್ಷಮೆ ಪಡೆದು ಪವಿತ್ರಾತ್ಮರು ಏನ್ ಮಾರ್ಗದರ್ಶನ ಇರ್ತಾರೋ ಹೋಗಿ ಮಾಡಿ. ಆ ರೀತಿಲಿ ನಾವು ನಿತ್ಯ ಮಾಡ್ಕೊಂಡು ಬರ್ತಾ ಇದ್ದಂದ್ರೆ ನಮ್ಮ ಪ್ರಾರ್ಥನೆಯ ಗುಣಮಟ್ಟ ಏರ್ಕೊಂಡೇ ಹೋಗ್ತಾ ಇರುತ್ತೆ, ಬೆಳ್ಕೊಂಡೇ ಹೋಗ್ತಾ ಇರುತ್ತೆ. ಟ್ರೈ ಮಾಡಿ ನೋಡಿ. ಪ್ರತಿದಿನ ಈ ಒಂದು ಅಭ್ಯಾಸ ಮಾಡ್ಕೊಳ್ಳೋಣ.
ಪ್ರತಿದಿನ ಮಲಗೋಕ್ಕಿಂತ ಮುಂಚೆ ಆ ದಿನ ನಾನು ಏನೆಲ್ಲ ಪಾಪ ಮಾಡಿದ್ನೋ ಅದ್ರ ಬಗ್ಗೆ ದೇವ್ರ ಮುಂದೆ ಒಪ್ಕೊಳ್ಳೋದು, ಕ್ಷಮೆ ಯಾಚಿಸೋದು. ಬರೀ ಮಲ್ಕೊಳ್ಬೇಕಾದ್ರೆ ಮಾತ್ರ ಅಲ್ಲ, ಈ ದಿನವೆಲ್ಲ ಯಾವಾಗಾದ್ರೂ ನಿಮ್ಗೆ ಜ್ಞಾಪಕ ಬಂದಂದ್ರೆ ಅವಾಗ ಏನೆಲ್ಲ ಪಾಪ ಮಾಡಿದ್ದೀನಿ, ಅವಾಗ ಅಲ್ಲಿವರೆಗೂ ಏನೆಲ್ಲ ಪಾಪ ಮಾಡಿದ್ದೀನಿ ದೇವ್ರ ಹತ್ರ ಕ್ಷಮೆ ಕೇಳ್ತಾರೆ. ಸೊ ನಿಮ್ಮ ಆ ಪಾಪದ ಅಕೌಂಟ್ ಕ್ಲಿಯರ್ ಮಾಡ್ಕೊಳ್ತಾರ್ರಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ತಾರೆ, ದೇವ್ರ ಹತ್ರ ಕ್ಷಮೆ ಕೇಳ್ತಾರೆ. ಸೊ ಆ ರೀತಿ ಜೀವನ ಮಾಡ್ತಾ ಇದ್ದಂದ್ರೆ ನಮ್ಮ ಪ್ರಾರ್ಥನೆ ಗುಣಮಟ್ಟ ಇನ್ನಷ್ಟು ಅದ್ಭುತವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಈ ವಿಷಯನೇ ನಾವು ನೆಹೆಮಾಯ ಪ್ರಾರ್ಥನೆಯಿಂದ ನಾವು ಕಲಿಬಹುದು. ಅಲ್ಲಿ ನೆಹೆಮಾಯ ಏನ್ ಮಾಡ್ತಾ ಇದ್ದಾನೆ, ತನ್ನ ಪಾಪದ ಬಗ್ಗೆ ಮಾತ್ರ ಅಲ್ಲ, ಆ ಇಸ್ರೇಲ್ ಜನರೆಲ್ಲ ಏನ್ ಪಾಪ ಮಾಡಿದ್ದಾರೋ ಅದಕ್ಕೆಲ್ಲ ಸೇರಿ ಅರಿಕೆ ಮಾಡ್ಕೊಳ್ತಾರೆ. ದೇವರೇ ಕ್ಷಮಿಸಿ, ನಾನು ಸೇರಿ ನಮ್ಮ ಜನರೆಲ್ಲ ಸೇರಿ ನಾವು ಪಾಪ ಮಾಡ್ತಾ ಇದ್ದೀವಿ, ನಮ್ಮನ್ನ ಕ್ಷಮಿಸಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇರೋದು ನಾವು ನೋಡ್ತೀವಿ ಅವರ ಪ್ರಾರ್ಥನೆಯಲ್ಲಿ. ಈಗಾಗ್ಲೇ ಹೇಳ್ದಂಗೆ ಇದೆಲ್ಲ ಹೊಸ ವಿಷಯ ಏನಲ್ಲ, ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರುವಂತಹ ವಿಷಯನೇ ಜ್ಞಾಪಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋಣ, ಅದರಲ್ಲಿ ಬೆಳೆಯೋಣ, ಗುಣಮಟ್ಟನ ಏರ್ಸೋಣ, ಅದಕ್ಕೋಸ್ಕರ ನಾನು ಜ್ಞಾಪಿಸ್ತಾ ಇದ್ದೀನಿ. ಮೂರನೇ ವಿಷಯ ನಾವು ನೆಹೆಮಾಯನ ಪ್ರಾರ್ಥನೆಯಿಂದ ಕಲಿಬೇಕಾಗಿರುವಂತ ಮೂರನೇ ವಿಷಯ ಅಂತಂದ್ರೆ ಅದು ವಚನ 9ರಲ್ಲಿದೆ. 9 ಓದೋಣ. ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಸೂಚನೆಯನ್ನು ಅನುಸರಿಸಿ ನಡೆಯುವಾಗ ನಿಮ್ಮವರು ಕೊನೆಯವರೆಗೂ ಒಯ್ಯಲ್ಪಟ್ಟರು, ನಾನು ಅವರನ್ನು ಅಲ್ಲಿಂದ ಕೂಡಿಸಿ ನನ್ನ ನಾಮ ಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಆಕಾಶ ಮಾಡುವೆನು ಎಂದು ಹೇಳಿದನು. ಆ ಮಾತನ್ನು ನೆನಪು ಮಾಡಿಕೊಳ್ಳಬೇಕು ಸ್ವಾಮಿ. ಇಲ್ಲಿ ನೆಹೆಮಾಯ ದೇವರಿಗೆ ಜ್ಞಾಪಿಸ್ತಾ ಇದ್ದಾರೆ, ನೀವು ನೀಡಿದಂತ ವಾಗ್ದಾನ ನೋಡಿ, ನೀವು ಈಗಾಗಲೇ ಹೇಳಿದ್ರಿ, ನಿಮ್ಮ ವಚನಗಳಲ್ಲಿ ನೀವು ಹೇಳಿದ್ರಿ, ಎಷ್ಟೇ ದೂರ ಹೋಗಿದ್ರು ಕೂಡ ಆ ಜನರನ್ನ ಅಲ್ಲಿಂದ ಕರ್ಕೊಂಡು ಬರ್ತೀನಿ, ನಾನು ನನ್ನ ನಾಮ ಸ್ಥಾಪನೆಗೋಸ್ಕರ ಆರಿಸಿರುವಂತ ಸ್ಥಳಕ್ಕೆ ಎಷ್ಟೇ ದೂರ ಹೋಗಿದ್ರು ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ತೀನಿ, ಅವ್ರನ್ನ ಆಶೀರ್ವಾದ ಮಾಡಿಸ್ತೀನಿ ಅಂತ ನೀವು ವಾಗ್ದಾನ ನೀಡಿರಿ, ಅದನ್ನ ನೆನಪು ಮಾಡ್ಕೊಳ್ಳಿ ದೇವರೇ ಅಂತ ನೆಹೆಮಾಯ ದೇವರೇ ನೀಡಿರುವಂತ ವಾಗ್ದಾನಗಳನ್ನ ದೇವರಿಗೆ ಜ್ಞಾಪಿಸ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾರೆ, ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಾವೇನ್ ಕಲಿಬಹುದು ಅಂತಂದ್ರೆ, ದೇವರ ವಾಗ್ದಾನಗಳ ಆಧಾರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ದೇವರ ವಾಗ್ದಾನಗಳ ಮೇಲೆ ಆಧಾರವಾಗಿರ್ಬೇಕು. ಅಂದ್ರೆ ಏನರ್ಥ, ನಮ್ಮ ನಂಬಿಕೆ, ಕೆಲವು ಸಲ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾವೇನ್ ನಂಬೋದಿಲ್ಲ, ಅಯ್ಯೋ ದೇವ್ರು ಕೊಡ್ತಾರೋ ಇಲ್ವೋ ಒಂದು ಸಂಶಯ ಇರುತ್ತೆ. ದೇವರ ವಾಗ್ದಾನಗಳನ್ನ ತಿಳ್ಕೊಂಡು ಹಕ್ಕಿನಿಂದ ಕೇಳಿ. ಇಲ್ಲಿ ನೆಹೆಮಾಯ ಮಾಡ್ತಾ ಇರೋದು, ನೀವು ಹೇಳಿದ್ರಿ ಜನರು ಎಷ್ಟೇ ದೂರ ಹೋಗಿದ್ರು ಕೂಡ ಅವ್ರನ್ನ ಅಲ್ಲಿಂದ ತಗೊಂಡ್ ಬರ್ತೀನಿ ಅಂತ ನೀವು ಹೇಳಿದ್ರಿ, ಆ ವಾಗ್ದಾನದಕ್ಕೋಸ್ಕರ ನಾನು ಇವಾಗ ಹಕ್ಕಿನಿಂದ ಕೇಳ್ತಾ ಇದ್ದೀನಿ, ಆ ರೀತಿ ಮಾಡಿ. ಈಗ ಈ ಜನರು ದೂರ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು, ಅಲ್ಲಿ ಗೋಡೆ ಒಡೆದೋಗಿದೆ, ಅದನ್ನ ಕಟ್ಟಬೇಕು, ಅವ್ರಿಗೆ ಸದಸ್ಯ ಕೊಡ್ಬೇಕು, ಅವ್ರ ಮನಸ್ಸಿನಲ್ಲಿ ದೇವ್ರನ್ನ ಬಿಟ್ಟು ದೂರ ಹೋಗಿರ್ಬೋದು, ವಾಪಸ್ ಕರ್ಕೊಂಡು ಬನ್ನಿ. ಸೊ ಹಲವಾರು ಅರ್ಥಗಳಿದೆ. ದೇವರ ವಾಗ್ದಾನಗಳನ್ನ ಜ್ಞಾಪಿಸ್ಬೇಕು, ನಮಗೆ ಜ್ಞಾಪಿಸ್ಬೇಕು. ಆಗ ನಮ್ಮ ನಂಬಿಕೆ ಬೆಳೆಯುತ್ತೆ, ನಮ್ಮ ಭರವಸೆ ಬೆಳೆಯುತ್ತೆ, ನಮ್ಮ ಧೈರ್ಯದಿಂದ ನಾವು ಕೇಳಕ್ ಸಾಧ್ಯ ಆಗತ್ತೆ. ದೇವ್ರೆ ನೀವ್ ಹಿಂಗ್ ಹೇಳಿದ್ರಿ, ಸೊ ಆ ಹೇಳಿಕೆ ಪ್ರಕಾರ ನಾನು ಕೇಳ್ತಾ ಇದ್ದೀನಿ, ನಾನು ಕೊಡಿ ಅಂತ ಧೈರ್ಯವಾಗಿ ಹಕ್ಕಿನಿಂದ ಕೇಳ್ಬೋದು. ಅವರ ವಾಗ್ದಾನಗಳ ಆಧಾರವಾಗಿದ್ದು. ಸೊ ಹಲವಾರು ವಚನಗಳನ್ನ ಬಾಯ್ಪಾಠ ಮಾಡ್ಕೊಳ್ಳಿ, ದೇವರ ನೀಡುವಂತ ಆ ವಾಗ್ದಾನಗಳನ್ನ ಬಾಯ್ಪಾಠ ಮಾಡಿಕೊಂಡು ಅದನ್ನ ಜ್ಞಾಪಿಸ್ಕೊಳ್ಳಿ. ದೇವರು ನಮ್ಮನ್ನ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಮತ್ತಾಯ 28-20ನೇ ವಚನದಲ್ಲಿ ಯಾವಾಗಲೂ ಸದಾ ನಾನು ನಿನ್ ಜೊತೆಲಿ ಇರ್ತೀನಿ ಅಂತ ಹೇಳು. ಕೇಳಿರಿ ಕೊಡಲ್ಪಡುವುದು, ನಾನು ಕೇಳ್ತಾ ಇದ್ದೀನಿ, ನೀವು ಕೊಡಿ ದೇವ್ರೆ. ಯಾಕೋಬ ಹೇಳುತ್ತೆ, ನೀವು ಕೇಳಿದಾಗ ನೀವು ನಂಬೋದಿಲ್ಲ, ಅದಕ್ಕೆ ನಿಮ್ಗೆ ಸಿಗ್ತಾ ಇಲ್ಲ. ನಂಬಿಕೆಯಿಂದ ಕೇಳಿ, ಗ್ಯಾರಂಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಂಬಿಕೆಯಿಂದ ಕೇಳ್ತಾ ಇದ್ದೀನಿ, ನೀವು ಕೊಡಿ ದೇವ್ರೆ. ಸತ್ಯವೇದ ವಚನಗಳಲ್ಲಿ ನಾನು ನೋಡಿದೆ, ನೀವು ಅವ್ರಿಗೆ ಆ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರಿ, ಅದೇ ರೀತಿಯಾದಂತ ಆಶೀರ್ವಾದ ನನಗೆ ಬೇಕಾಗಿದೆ, ನನಗೆ ಕೊಡಿ ದೇವರೇ. ಸೊ ಆ ರೀತಿಯಲ್ಲಿ ದೇವರ ವಚನಗಳ, ದೇವರ ವಾಗ್ದಾನಗಳ ಮೇಲೆ ಆಧಾರವಾಗಿ ಇದ್ದು ನಮ್ಮ ಪ್ರಾರ್ಥನೆ ನಾವು ದೇವ್ರ ಮುಂದೆ ಪ್ರಸ್ತಾಪಿಸ್ಬೇಕು. ಅದಕ್ಕೆ ಮೊದಲು ನಾವು ಅವರ ವಾಗ್ದಾನಗಳು ತಿಳ್ಕೊಬೇಕು. ಅವ್ರು ಏನೆಲ್ಲ ವಾಗ್ದಾನಗಳು ಹೇಳಿದ್ದಾರೆ, ಆ ವಚನಗಳನ್ನ ಓದ್ಬೇಕು, ಅರ್ಥ ಮಾಡ್ಕೋಬೇಕು, ಜ್ಞಾಪದಲ್ಲಿ ಇಟ್ಕೋಬೇಕು, ನಾವು ಬಾಯ್ಪಾಠ ಮಾಡ್ಕೋಬೇಕು. ಬೇಕಾಗಿರುವಂತ ಸಮಯದಲ್ಲಿ ಅದನ್ನ ಜ್ಞಾಪಕ ಬರ್ಬೇಕು ಅಂತಂದ್ರೆ ನಾವು ಮುಂಚೆನೆ ಓದಿ ತಿಳ್ಕೊಂಡು ಬಾಯ್ಪಾಠ ಮಾಡ್ಕೊಂಡಿರ್ಬೇಕು. ಸೊ ದೇವರ ವಾಗ್ದಾನಗಳ ಮೇಲೆ ಆಂಗ್ಲ ಭಾಷೆಯಲ್ಲಿ ಸ್ಟ್ಯಾಂಡಿಂಗ್ ಆನ್ ದ ಪ್ರಾಮಿಸಸ್ ಆಫ್ ಗಾಡ್ ಅಂತ ಒಂದು
ದೇವರ ವಾಗ್ದಾನಗಳ ಮೇಲೆ ಅದ್ರ ಮೇಲೆ ನಿಂತು ನಾವು ನಡೆಯೋ ರೀತಿಲಿ ಆಗ್ಬೇಕು. ಎಷ್ಟು ಧೈರ್ಯ ಬರುತ್ತೆ ಗೊತ್ತಾವಾಗ. ಅನೇಕ ಸಾರಿ ನಾನು ಪ್ರಾರ್ಥನೆ ಮಾಡ್ಬೇಕಾದ್ರೆ ವಚನಗಳ ಮೂಲಕ, ಯಾಕಂದ್ರೆ ನನಗೆ ಒಂದೊಂದ್ಸಾರಿ ಭರವಸೆ ಕಳ್ಕೊಂತಿದ್ದೆ, ಏನೋ ದೇವ್ರು ನನ್ನ ಪ್ರಾರ್ಥನೆ ಯಾಕೆ ಆಲಿಸ್ಬೇಕು, ನಾನ್ ಕೇಳ್ತಾ ಇರೋದು ಯಾಕಿದೆ ದೇವ್ರು ಕೊಡ್ಬೇಕು, ನಾನ್ ಪಾಪ ಕ್ಷಮಿಸ್ತಾರೆ, ಈ ಪ್ರಾರ್ಥನೆ ಯಾಕೆ ಆಲಿಸ್ಬೇಕು ಅವರು, ಆ ರೀತಿಲಿ ಗೊಂದಲಗಳಿರ್ತೀವಿ. ಆ ಸಮಯದಲ್ಲಿ ಆ ವಚನಗಳು ಜ್ಞಾಪಿಸ್ಕೊಂಡಾಗ ಆ ವಚನಗಳ ಮೂಲಕ ದೇವ್ರ ಹತ್ರ ಕೇಳಿದಾಗ ಏನೋ ಒಂಥರ ಧೈರ್ಯ ಬರುತ್ತೆ. ದೇವ್ರ ಹತ್ರ ಕೇಳಕ್ಕೆ, ದೇವ್ರೆ ನೀವ್ ನೀಡಿದಂತ ವಾಗ್ದಾನಗಳ ಮೇಲೆ ಆಧಾರವಾಗಿದ್ದು ಇವತ್ತು ಬೇಡ್ಕೊಂತ, ನನಗೋಸ್ಕರ ಅಂತಿಲ್ಲ, ನೀವು ಒಳ್ಳೆಯವರು, ನೀವು ಕರುಣಾಶಾಲಿ, ನೀವು ಕೃಪೆಯುಳ್ಳವರು, ನೀವು ಪ್ರೀತಿ ಮಾಡೋರು, ಆ ಏನೋ ನಿಮ್ಮ ಆ ಗುಣಾಧೀಶದ ಕಾರಣವಾಗಿ ಧೈರ್ಯವಾಗಿ ನಿಮ್ಮ ಹತ್ರ ಬಂದು ಕೇಳ್ಕೊಂತ ಇದ್ದೀನಿ. ನಾನೇನೋ ಇದು ನನಗೆ ಸಿಗ್ಲೇಬೇಕು, ಇದು ನನಗೆ ಈ ಆಶೀರ್ವಾದಕ್ಕೆ ನಾನು ಅರ್ಹನು, ಆ ಹಕ್ಕಿನಿಂದ ನಾನು ಕೇಳ್ತಾ ಇಲ್ಲ. ನಾನು ಇಷ್ಟೆಲ್ಲಾ ಮಾಡಿದ್ದೀನಿ ದೇವ್ರೆ, ನಿಮ್ಗೋಸ್ಕರ ಇಷ್ಟೆಲ್ಲಾ ಬಲಿದಾನಗಳು ಮಾಡಿದ್ದೀನಿ, ನಾನು ಇದೆಲ್ಲ ಮಾಡಿದಕ್ಕೋಸ್ಕರ ನೀವು ನಮ್ಗೆ ಆಶೀರ್ವಾದ ಮಾಡ್ಬೇಕು ಅನ್ನೋಂಥ ಅರ್ಹತೆ ಹಕ್ಕಿಂದ ಬಂದು ಕೇಳೋದು. ಯಾಕಂದ್ರೆ ನನಗೆ ಗೊತ್ತು ಆ ಅರ್ಹತೆನೇ ಇಲ್ಲ, ನಾನು ಇನ್ನು ಜೀವಂತವಾಗಿದ್ದೀನಿ, ದೇವರ ಅವಕಾಶ ಕೊಟ್ಟಿದ್ದಾರೆ, ದೇವರ ರಾಜ್ಯದಲ್ಲಿ ನನ್ನ ಇಟ್ಕೊಂಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ. ಅದರಲ್ಲಿ ನಾನು ಪ್ರಾರ್ಥನೆ ಮಾಡೋದು ಅವ್ರು ಆಲಿಸದ ಅರ್ಹನಲ್ಲ. ಆದ್ರೆ ಎಲ್ಲಿ ಹಕ್ಕಿನಿಂದ ನಾನು ಕೇಳ್ಬೋದು ಅಂತಂದ್ರೆ ಅವರ ವಾಗ್ದಾನಗಳು, ಅದನ್ನ ಜ್ಞಾಪಕ ಮಾಡ್ಕೊಂಡಾಗ ಧೈರ್ಯ ಬರುತ್ತೆ. ಹೌದು, ನಾನು ಕೇಳಿದ ದೇವ್ರು ಕೊಡ್ತಾರೆ ಅನ್ನೋಂಥ ನಂಬಿಕೆ ತುಂಬಿಕೊಳ್ಳುತ್ತೆ. ಸೊ ದೇವರ ವಾಗ್ದಾನಗಳ ಆಧಾರವಾಗಿ ನಮ್ಮ ಪ್ರಾರ್ಥನೆ ಆಗಿರ್ಬೇಕು. ಸೊ ಆ ರೀತಿಲಿ ನಮ್ಮ ಪ್ರಾರ್ಥನೆಯ ಗುಣಮಟ್ಟನ ನಾವು ಬೆಳೆಸ್ಕೊಳ್ಳೋಣ. ಅದು 3ನೇ ವಿಷಯ. 4ನೇ ವಿಷಯ ನೆಹೆಮಯ 1ನೇ ಅಧ್ಯಾಯ 11ನೇ ವಚನದಲ್ಲಿದೆ. ಅವ್ರೇನ್ ಹೇಳ್ತಾರೆ, ಸ್ವಾಮಿ ಕೃಪೆ ಮಾಡು, ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗಳು. ನಿನ್ನ ಸೇವಕನು ಈ ಹೊತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗಿ ಕೃತಾರ್ಥನಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದೆನು. ಈ ಹೊತ್ತು ಅನ್ನೋಂಥ ಪದದ ಮೇಲೆ ನಾವು ಸ್ವಲ್ಪ ಗಮನ ಇಡೋಣ. ನನಗೆ ಈಗ ಬೇಕು. 4ನೇ ವಿಷಯ ನಾವೇನ್ ಕಲಿಬಹುದು ಅಂತಂದ್ರೆ, ಸಾಧ್ಯವಾದಷ್ಟು ನಿರ್ದಿಷ್ಟವಾಗಿ ಪ್ರಾರ್ಥಿಸಿ. ನಾವು ಅನೇಕ ಬಾರಿ ನಾನು ನೋಡ್ತಾ ಇರೋದು, ನನ್ನ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ, ಅದೇ ರೀತಿಲಿ ನಾನು ಅನೇಕರ ಜೀವನದಲ್ಲಿ ಕೂಡ ನೋಡಿದ್ದೀನಿ. ನಾವು ಪ್ರಾರ್ಥನೆ ಮಾಡಿದಾಗ ಏನೋ ಗುಣಗುಟ್ತಾ ಇರೋ ತರ ಇರುತ್ತೆ, ದೇವರ ಬೇಕಾಗಿದೆ ಅನ್ನೋ ರೀತಿಲಿ ಬಡಬಡಿಸ್ತಾ ಇದ್ದೀರಿ. ನಿರ್ದಿಷ್ಟವಾಗಿ ನಾವು ಕೇಳ್ತಾ ಇಲ್ಲ. ಏನ್ ಬೇಕು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಾವು ಕೇಳಬೇಕು. ನನಗೆ ಇದು ಬೇಕು, ಈ ತರ ಬೇಕು ದೇವ್ರೆ ಅಂತ ನಂಬಿಕೆಯಿಂದ ಆ ನಿರ್ದಿಷ್ಟವಾಗಿ ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ದೇವರು ಆಲಿಸ್ತಾರೆ. ಸೊ ಇಲ್ಲಿ ಈ ಹೊತ್ತು ಅಂತ ಹೇಳಿ ಬೈಬಲ್ ಕೂಡ ಅನೇಕ ವಿಷಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ಬೋದು. ಜನರು, ದೇವರ ಸೇವಕರು ನಿರ್ದಿಷ್ಟವಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಆ ನಿರ್ದಿಷ್ಟ ಪ್ರಾರ್ಥನೆಯನ್ನು ನಿರ್ದಿಷ್ಟವಾಗಿ ಆಲಿಸಿ ಆಶೀರ್ವಾದ ಮಾಡ್ತಾರೆ. ನನ್ನ ಜೀವನದಲ್ಲಿ ಕೂಡ ಅನೇಕ ಬಾರಿ ನಾನು ನೋಡಿದ್ದೀನಿ. ನನಗೆ ಇದು ಬೇಕು ಅಂತಂದ ಯಾವಾಗೆಲ್ಲ ನಿರ್ದಿಷ್ಟವಾಗಿ ಕೇಳಿರ್ತೀನೋ ದೇವರು ಆಲಿಸಿರ್ತಾರೆ. ನಾನು ನನ್ನ ಪ್ರಾರ್ಥನೆಯ ಜೀವನದ ಬಗ್ಗೆ ಸ್ವಲ್ಪ ಪರಿಗಣಿಸಿ ನೋಡಿದಾಗ, ನಾನು ದೇವ್ರ ಹತ್ರ ಎಲ್ಲ ಕೇಳಿದ್ದೀನೋ ಅದು ದೇವ್ರು ಕೊಟ್ಟಿದ್ದಾರಾ, ದೇವ್ರು ಆಶೀರ್ವಾದ ಮಾಡಿದ್ದಾರಾ, ನಾನು ಬೇಡಿದ್ದೆಲ್ಲ ಸಿಕ್ಕಿದ್ಯಾ ಅಂತ ಹೇಳಿ ನೋಡಿದಾಗ ಅನೇಕ ಸಾರಿ ನಾನು ಥಟ್ಟನೆ ನೋಡಿದಾಗ ನನಗೇನು ಅನಿಸ್ತು, ಇಲ್ಲ, ನಾನು ಪ್ರಾರ್ಥನೆ ಮಾಡಿದ್ದೆಲ್ಲ ನಾನು ಪ್ರಾರ್ಥನೆ ಮಾಡಿದ್ದಂಗೆ ನನಗೆ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಹೊರಗಿಂದ ನೋಡಿದೆ. ಸ್ವಲ್ಪ ಆಳವಾಗಿ ಪರಿಗಣಿಸಿ ನೋಡೋದ ಅಂತಂದ್ರೆ, ನಾನು ಪ್ರಾರ್ಥನೆ ಮಾಡಿದ್ದಕ್ಕಿಂತ ಹಲವಾರು ಬೆಟರ್ ಅಂತ ಹೇಳ್ತಾರಲ್ಲ, 100 ಪಾಲು ಅದಕ್ಕಿಂತ ನಾನು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ನೋ ಅದಕ್ಕೆ 100 ಪಾಲು ಹೆಚ್ಚಿನ ರೀತಿಯಲ್ಲಿ ದೇವ್ರು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಏನೇ ಕೇಳಿದ್ರು ಕೂಡ ಹೆಚ್ಚಿನ ರೀತಿಯಲ್ಲಿ, ಅಂದ್ರೆ ನಾನು ಕೇಳಿದ್ದು ನಿರ್ದಿಷ್ಟವಾಗಿ ಕೇಳಿದ್ರು ಕೂಡ ಅದೇ ಆ ರೀತಿಯಲ್ಲೇ ಸಿಕ್ಕಿಲ್ಲ ನನಗೆ ಅಂತ ಅನ್ಸುತ್ತೆ, ನಾನು ಪರಿಗಣಿಸಿ ನೋಡ್ದ ಅಂತಂದ್ರೆ. ಆದ್ರೆ ಆಳವಾಗಿ ನೋಡ್ದ ಅಂದ್ರೆ ನಾನು ಏನ್ ಕೇಳಿದ್ನೋ ಅದಕ್ಕೆ ಹಲವಾರು ಉದಾಹರಣೆಗೆ ಕೆಲವು ಉದಾಹರಣೆಗಳು ನಿಮ್ಮ ಹತ್ರ ಹಂಚ್ಕೊಳ್ತೀನಿ.
ಆ ನನಗಿನ್ನೂ ಜ್ಞಾಪಕ ಇದೆ. ಒಂದ್ಸಾರಿ ಆ, ಸಿಕ್ಕಾಪಟ್ಟೆ ಸಾಲ. ಆ ಸಾಲಗಾರರೆಲ್ಲ ಮನೆ ಹತ್ರ ಬಂದ್ಬಿಟ್ಟು ಕಿರ್ಚಾಡೋದಕ್ಕೆ, ಈ ರೀತಿಲಿ ಒಂಥರ ಅವಮಾನ ಆಗೋ ರೀತಿಲಿ ತುಂಬಾ ಒತ್ತಡ. ನಾವು ಸಂಬಳ ಎಷ್ಟು ಬರುತ್ತೋ 2-3 ದಿನದಲ್ಲೇ ಖಾಲಿ ಆಗ್ಬಿಡ್ತಾ ಇತ್ತು. ಹೇಗಪ್ಪ ಜೀವನ ಮಾಡೋದು ಅಂತ ಹೇಳಿ ಒಂದ್ ಕಡೆ ಒಂದು ಬ್ಯಾಂಕ್ ಅವರು ಲೋನ್ ಸ್ಯಾಂಕ್ಷನ್ ಮಾಡ್ತೀರಿ ಅಂತ ಹೇಳಿ ನನಗೆ ಮೇಲು ಫೋನ್ ಮೂಲಕ ನನ್ನ ಮಾತುಕತೆ ಆಗಿತ್ತು. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಗಾಡಿಲಿ ಹೋಗೋಕ್ಕೂ ನನ್ನ ಹತ್ರ ಪೆಟ್ರೋಲ್ಗೆ ದುಡ್ಡು ಇರಲಿಲ್ಲ. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೆಲವು ವರ್ಷಗಳ ಹಿಂದೆನೆ, ಬಟ್ ಆ ಒಂದು ಅನುಭವ ನನಗಿನ್ನೂ ಕೂಡ ಈಗಲೇ ಆಗಿರೋ ರೀತಿಲಿ ಇದೆ. ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನಗೆ ಹಣ ಸಿಗುತ್ತೆ, ಲೋನ್ ಸಿಗುತ್ತೆ. ಆ ಲೋನ್ ಸಿಕ್ಕಿದ ತಕ್ಷಣ ಈ ಸಾಲಗಾರರು ಈ ರೀತಿಲಿಲ್ಲ, ನಾನು ತೀರಿಸ್ಬಿಡ್ತೀನಿ, ಯಾವಾಗ ಸ್ವಲ್ಪ ಸಮಾಧಾನ ಇರುತ್ತೆ ಅಂತ ಇದೇ ಚಿಂತೆ, ಅಂದ್ರೆ ಈ ರೀತಿಲಿ ಕ್ಯಾಲ್ಕುಲೇಷನ್ ಅಲ್ಲೇ ಹೋಗ್ತಾ ಇದ್ದೆ. ಹೋಗಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಅವರು ನನ್ನ ಅಪ್ಲಿಕೇಶನ್ ಎಲ್ಲ ನೋಡಿ, ನನ್ನ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಎಲ್ಲ ನೋಡಿ, ಇಲ್ಲ ಸಾರಿ ನಿಮ್ಗೆ ನಾನು ಲೋನ್ ಕೊಡಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡ್ಬಿಟ್ಟು ತುಂಬಾ ಭಾರವಾಗಿ, ಅಯ್ಯೋ ಇಷ್ಟೆಲ್ಲಾ ಪ್ರಾರ್ಥನೆ ಮಾಡ್ದಲ್ಲ, ಉಪವಾಸ ಇದ್ದೆ, ಪ್ರಾರ್ಥನೆ ಮಾಡಿದೆ, ನನಗೆ ಆ ಲೋನ್ ತೀರ್ಸೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ವಲ್ಲ, ಇವಾಗ ನನಗೆ ಸಿಕ್ಕಿಲ್ಲ. ಈ ಸಾಲ ಸಿಕ್ಕಿದ್ರೆ ಆ ಲೋನ್ ತೀರಿಸ್ಬಿಟ್ಟಿದ್ರೆ ನನ್ನ ಭಾರ, ನನ್ನ ಚಿಂತೆ, ನನ್ನ ಈ ಒಂದು ಅವ್ರು ಬಂದು ಮನೆ ಹತ್ರ ಎಲ್ಲ ಕಿರ್ಚಾಡಿದಾಗ ನಾನು ಒಂಥರ ಆಗ್ತಾ ಇದ್ದಿಲ್ಲ, ಅದರಿಂದ ಹೊರಗೆ ಬರಕ್ ಸಾಧ್ಯ ಆಗುತ್ತೆ ಅಂತೆಲ್ಲ ಆಸೆ ಪಟ್ಟು ಪ್ರಾರ್ಥನೆ ಮಾಡಿ ಉಪವಾಸ ಮಾಡ್ಕೊಂಡು ಹೋಗ್ತಾ ಇದ್ರೆ, ವಾಪಸ್ ಬರ್ಬೇಕಾದ್ರೆ ಏನೂ ಇಲ್ಲ, ಖಾಲಿ ಏನೋ ಆ ಲೋನ್ ಇಲ್ದಿರೋ ವಾಪಸ್ ಹೋಗ್ತಾ ಇದ್ದೀನಿ. ಏನಪ್ಪಾ ಇದು, ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸಿಲ್ಲ, ದೇವರು ನಾನು ಏನ್ ಕೇಳಿದ್ನೋ ನಿರ್ದಿಷ್ಟವಾಗಿ ಕೇಳದೆ, ಇಷ್ಟೆಲ್ಲಾ ಪ್ರಯತ್ನ ಪಟ್ಟೆ, ಪ್ರಾರ್ಥನೆ ಮಾಡಿದೆ, ಉಪವಾಸ ಇದ್ದೆ, ಏನೋ ಆ ಒಂದು ಸಾಲ ನನ್ಗೆ ಸಿಕ್ಕಿಲ್ಲ ಅಂತ ವಾಪಸ್ ಆಗ ಕ್ಷಣದಲ್ಲಿ ನೋಡ್ದ ಅಂತಂದ್ರೆ ನಾನು ಪ್ರಾರ್ಥನೆ ಮಾಡದೆ ಸಿಕ್ಕಿಲ್ಲ ಅಂತ ಹೇಳಿ. ಈಗ ಕೆಲವು ತಿಂಗಳುಗಳ ನಂತರ ನಾನು ಆಲೋಚಿಸಿ ನೋಡ್ದ ಅಂತಂದ್ರೆ, ದೇವರು ಅದ್ಭುತವಾಗಿ ನನಗೆ ಸಾಲಗಳಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿ ಡಿಸೈಪಲ್ಸ್, ಸ್ನೇಹಿತರ ಮೂಲಕ ನನಗೆ ಮಾರ್ಗದರ್ಶನ ನೀಡಿದ್ರು. ಯಾಕಂದ್ರೆ ನಾನೇನ್ ಮಾಡ್ತಾ ಇದ್ದೆ, ಒಂದ್ ಸಾಲ ತೀರ್ಸಕ್ ಇನ್ನೊಂದ್ ಸಾಲ ತಗೊಂಡು ಇದನ್ನ ಸಾಲ ತೀರ್ಸ್ಬಿಡ್ತಿದ್ದೆ. ಅವಾಗ ದೊಡ್ಡ ಸಾಲ ಆಗ್ತಾ ಇತ್ತು. ಆ ದೊಡ್ಡ ಸಾಲ ತೀರ್ಸೋದಕ್ಕೋಸ್ಕರ ಇನ್ನೊಂದ್ ಸಾಲ ತಗೊಂಡು ಈ ಸಾಲ ತೀರ್ಸ್ಬಿಡ್ತಾ ಇದ್ದೆ. ಅದಕ್ಕಿಂತ ದೊಡ್ಡ ಸಾಲ ನನ್ ಮುಂದೆ ಬರ್ತಾ ಇತ್ತು. ಈ ರೀತಿಲಿ ಸಾಲದ ಮೇಲೆ ಸಾಲದ ಮೇಲೆ ಸಾಲದ ಮೇಲೆ ಸಾಲ ದೊಡ್ಡ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ಆ ದಿನ ನಾನ್ ಪ್ರಾರ್ಥನೆ ಮಾಡಿ ದೇವ್ರ ಏನಾದ್ರು ಕೊಟ್ಬಿಟ್ಟಿದ್ದ ಅಂದ್ರೆ ನನ್ ಸಾಲ ದೊಡ್ಡದಾಗ್ತಾನೆ ಹೋಗ್ತಾ ಇತ್ತು. ಸೊ ಆ ದಿನ ನನಗೆ ಆ ಸಾಲ ದೇವ್ರು ಕೊಡಿಸ್ಲಿಲ್ಲ. ಬ್ರದರ್ಸ್ ಎಲ್ಲ ಕೂತ್ಕೊಂಡು ನನ್ನ ಹತ್ರ ಒಂದು ವಾಗ್ದಾನ ತಗೊಂಡ್ರು, ಇನ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಸಾಲ ತಗೊಳಲ್ಲ. ಯಾಕಂದ್ರೆ ಸಾಲ ತಗೊಂಡೇ ನಿಮ್ ಸಾಲ ದೊಡ್ಡದಾಗ್ತಾ ಇರೋದು. ನಿಮ್ಮ ಹತ್ರ ಇರುವಂತ ಖರ್ಚುಗಳನ್ನ ಕಮ್ಮಿ ಮಾಡಿ ಸಾಲಗಳನ್ನ ತೀರ್ಸೋದು ನೋಡಿ ಅಂತ ಹೇಳಿ ಒಂದಿನ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಆ ಆಲೋಚನೆ ಬಂತು. ನಾನು ಪ್ರಾರ್ಥನೆ ಮಾಡಿದೆ, ದೇವ್ರ ಕೈಲಿ ಶರಣಾಗತಾಗಿದೆ, ನನ್ನ ಮೇಲೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಸ್ವಲ್ಪ ಕಷ್ಟ ಆಯ್ತು, ಸುಮ್ಮನೆ ಯಾರೋ ಬಂದು ಕೇಳಿದ್ರು ಅಂದ್ರೆ ಇನ್ನೊಂದು ಸಾಲ ಇಸ್ಕೊಳ್ಳೋದಲ್ಲ, ಸಾಲ ತಗೊಳ್ಳದೆ ನಿಲ್ಸ್ಬಿಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಸ್ವಲ್ಪನೇ ಆ ಒಂದು ಸಾಲಗಳೆಲ್ಲ ತೀರ್ಸ್ಕೊಂಡು ಬರೋದಕ್ಕೆ ಒಂದು ಉಪಾಯ ಕೊಟ್ಟರು. ಅದ್ರ ಪ್ರಕಾರ ಪ್ಲಾನ್ ಮಾಡ್ಕೊಂಡು ಯಾರೆಲ್ಲ ಸಾಲಗಾರರು ಅವ್ರ ಹತ್ರ ಕೂತ್ಕೊಂಡು ನಾವು ಮಾತಾಡಿ, ನನಗೆ ಇವಾಗಲೇ ತೀರ್ಸಕ್ಕಾಗಲ್ಲ, ನನಗೆ ಸ್ವಲ್ಪ ಸಮಯ ಕೊಡಿ ಹಾಗೆ ಅಂತಲೇ ಮಾತಾಡಿದಾಗ, ಯಾವ ವ್ಯಕ್ತಿ ಬಂದು ನನ್ನ ಮನೆ ಮುಂದೆ ಕಿರ್ಚಾಡ್ತಾ ಇದ್ನೋ, ಕೆಲವು ತಿಂಗಳಲ್ಲಿ, ಬಹುಶಃ 1 ವರ್ಷ ಅಥವಾ 1.5 ವರ್ಷದಲ್ಲಿ ಆ ಸಾಲ ತೀರಿಸ್ತೇನೆ. ಯಾರು ಬಂದು ನನ್ನ ಅವಮಾನ ಮಾಡಿದ್ನೋ ನನ್ನ ಮನೆ ಮುಂದೆ, ಅದೇ ವ್ಯಕ್ತಿ ಆ 1 ವರ್ಷದಲ್ಲೇ, ನಾನು ಸ್ಟಾರ್ಟಿಂಗ್ ಅಲ್ಲಿ ಕುತ್ಕೊಂಡಾಗ ಅವ್ರ ಹತ್ರ ಹೋಗಿ ಹೋಟೆಲ್ ಕುತ್ಕೊಂಡು, ನೋಡಪ್ಪ ನನ್ನ ಪರಿಸ್ಥಿತಿ ಹೀಗಿದೆ, ಈಗ ಸದ್ಯಕ್ಕೆ ಕೊಡಕ್ ಆಗೋದಿಲ್ಲ, ಖಂಡಿತ ನಾನು ಸಾಲ ತೀರಿಸ್ತೀನಿ, ಬಟ್ ಈಗ ಆಗ್ತಲ್ಲ ಅಂತ ಹೇಳಿದಾಗ ಆ ಹುಡುಗನೇ ನನ್ಗೊಂದು ಪ್ಲಾನ್ ಕೊಟ್ಟ. ಒಂದು ಕೆಲಸ ಮಾಡ್ತೀನಿ ಸರ್, ನಿಮ್ಮ ಫೈಲ್ ಏನಿದೆಯೋ ಅದು ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು. ಯಾಕಂದ್ರೆ ನಿಮ್ಮ ಫೈಲ್ ಬಹಳ ದಿನಗಳಿಂದ ತಿಂಗಳುಗಳಿಂದ ನೀವು ಕಂತು ಕಟ್ಟಿಲ್ಲ, ಅದಕ್ಕೋಸ್ಕರ ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು. ನಾನು ನಮ್ಮ ಆಫೀಸಲ್ಲಿ ಮಾತಾಡ್ಬಿಟ್ಟು ಈ ಫೈಲ್ ನನ್ನ ಹತ್ರನೇ ಇರೋ ರೀತಿ ನೋಡ್ಕೊಂತೀನಿ. ಸೊ ಯಾರು ನಿಮ್ಗೆ ಫೋನ್ ಮಾಡೋದಿಲ್ಲ, ನಾನೇ ಬರ್ತೀನಿ, ನೀವು ಎಷ್ಟೆಷ್ಟು ಕೊಡಕ್ಕಾಗುತ್ತೋ ಆ ರೀತಿ ಕೊಟ್ಕೊಳ್ತಾ ಬರ್ತಾರೆ ಅಂತ ಹೇಳಿ ನಾನು ಅವರು ಒಂದು ಒಪ್ಪಂದಕ್ಕೆ ಬಂದ್ರು. ಸೊ ಆ ಒಪ್ಪಂದದ ಪ್ರಕಾರ ಈಗ ಸ್ವಲ್ಪ ಸ್ವಲ್ಪ ಏನಾದ್ರು ಸ್ವಲ್ಪ ಬೇರೆ ಖರ್ಚುಗಳೆಲ್ಲ ಕಮ್ಮಿ ಮಾಡ್ಬಿಟ್ಟು ಅದರಿಂದ ಬಂದಿರುವಂತ ಸ್ವಲ್ಪ ಒಂದು ದುಡ್ಡು, ಉಳಿಸಿರುವಂತ ದುಡ್ಡಿಂದ ಇನ್ನು ಸ್ವಲ್ಪ ಸಾಲ ತೀರ್ಸೋದು, ಆ ರೀತಿಲಿ 1 ವರ್ಷ ಅಥವಾ 1.5 ವರ್ಷದಲ್ಲಿ ನಾನು ಸಾಲ ತೀರಿಸಿದಾಗ ಲಾಸ್ಟ್ ಕಂತು ನಾನು ಕಟ್ಟಬೇಕಾದ್ರೆ ಆ ಹುಡುಗ ನನ್ಗೆ ಹೇಳಿದ ವಿಷಯ ಅಂದ್ರೆ, ಸರ್ ಇನ್ಮೇಲೆ ನಾನು ನಿಮ್ಮನ್ನ ನೋಡೋಕ್ಕಾಗೋದು, ನನ್ನ ಮನೆಗೆ ಬಂದ್ಬಿಟ್ಟು ಒಂದು ಚೆಕ್ ತಗೊಂಡು ಹೋಗ್ತಾ ಇದ್ದ, ಇನ್ಮೇಲೆ ನಾನು ನಿಮ್ಮನ್ನ ನೋಡೋಕ್ಕಾಗೋದಿಲ್ವಾ? ಅಯ್ಯೋ ಹೆಂಗೆ ಸಾರ್ ಅಂತ ಹೇಳ್ದ. ಅವನು ಮದುವೆಗೆ ನನ್ನ ಕರೆದ. ಅಂತಹ ಸ್ನೇಹ ಬೆಳೆದ್ಬಿಟ್ಟಿತ್ತು. ಸೊ ಇದನ್ನ ನೋಡಿದಾಗ ಆ ದಿನ ನಾನು ಪ್ರಾರ್ಥನೆ ಮಾಡಿದ್ದೆ, ನನಗೆ ಸಾಲ ದೇವ್ರು ಕೊಟ್ಟಿಲ್ವಲ್ಲ ಅಂತ ಆಲೋಚನೆ ಮಾಡೋದಕ್ಕಿಂತ ಎಷ್ಟು ಅದ್ಭುತವಾಗಿ ಈ ನೆಕ್ಸ್ಟ್ ಕೆಲವು ವರ್ಷಗಳಲ್ಲೇ ಎಲ್ಲಾ ಸಾಲ ತೀರಿಸೋದಕ್ಕೂ ದೇವ್ರು ನನಗೆ ಅವಕಾಶ ಮಾಡಿಕೊಟ್ರು.
ನೋಡದಂದ್ರೆ ಆ ಲೋನ್ ಬಂದಿದ್ರೆ ಈ ಸಾಲ ತೀರಿಸ್ಬಿಟ್ಟು ಆ ಕಷ್ಟ, ಅವತ್ತಿನ ಕಷ್ಟ ನಾನು ತೀರ್ಸ್ಕೊಂತ ಇದ್ರೆ ಅದು ಮಾತ್ರ ಆಗ್ತಾ ಇತ್ತು. ಅವತ್ತು ನನಗೆ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿಲ್ಲ ಅಂದ್ರೂ ಕೂಡ ಈಗ ನೋಡ್ದ ಅಂದ್ರೆ ಕೆಲವು ವರ್ಷಗಳಿಂದ ನೋಡ್ದ ಅಂತಂದ್ರೆ ಆ ಸಾಲನ ತೀರಿಸಿ ಹೊರಗೆ ಬರೋದಕ್ಕೆ ದೇವ್ರ ಆಶೀರ್ವಾದ ಮಾಡಿದ್ರು. ಸೊ ನಿರ್ದಿಷ್ಟವಾಗಿ ದೇವರೇ ಅವತ್ತು ನಾನು ಮಾಡಿದ ಪ್ರಾರ್ಥನೆ ಏನು, ಈ ಅವಮಾನ ತಡ್ಕೊಳಕ್ಕಾಗ್ತಾ ಇಲ್ಲ, ಈ ಒಂದು ಒತ್ತಡ ಏನಿದೆಯಲ್ವಾ, ನಾನು ಸಾಲ ತೀರಿಸ್ಬೇಕು, ಜನ ಬಂದು ಕೇಳ್ತಾರೆ, ಈ ಒತ್ತಡ ತಡ್ಕೊಳಕ್ಕಾಗ್ತಾ ಇಲ್ಲ, ಇದರಿಂದ ಹೊರಗೆ ಬರ್ಬೇಕು ಅಂತ ದೇವರು ಆ ಪ್ರಾರ್ಥನೆಗೆ ಉತ್ತರ ಕೊಟ್ರು. ಸ್ನೇಹಿತರನ್ನ ಕರ್ಕೊಂಡು ಬಂದ್ರು, ಸರಿಯಾದ ಮಾರ್ಗದರ್ಶನ ನೀಡಿದ್ರು. ಆ ಮಾರ್ಗದರ್ಶನ ಪ್ರಕಾರ ಹೋಗಿದ್ದಕ್ಕೆ ಸರಿಯಾದ ವ್ಯಕ್ತಿನ ಮನೆ ಕಳ್ಸಿದ್ರು. ಆ ವ್ಯಕ್ತಿ ಹತ್ರ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅವನ ಮನಸ್ಸನ್ನ, ಅವನೇ ಕುತ್ಕೊಂಡು ಅಂತ ಕಿರ್ಚಾಡ್ತಿದ್ದ ಮನೆ ಮುಂದೆ, ಆ ವ್ಯಕ್ತಿಯ ಮನಸ್ಸನ್ನ ಬದಲಾವಣೆ ಮಾಡಿದ್ರು. ಸೊ ಇಷ್ಟೆಲ್ಲ ಅದ್ಭುತ ರೀತಿ ನಾನು ಏನ್ ಕೇಳಿದ್ನೋ ಅದಕ್ಕಿಂತ 10-100 ಪಾಲು ಹೆಚ್ಚಿಗೆ ದೇವರು ಆಶೀರ್ವಾದ ಮಾಡಿದ್ರು. ಒಂದೊಂದು ವಿಷಯದಲ್ಲೂ ಕೂಡ ನಾನು ಇದನ್ನ ನೋಡ್ತೀನಿ. ನನ್ನ ಮಕ್ಕಳ ವಿಷಯದಲ್ಲಿ, ನನ್ನ ಕುಟುಂಬದ ವಿಷಯದಲ್ಲಿ, ನನ್ನ ಕೆಲಸದ ವಿಷಯದಲ್ಲಿ, ಹಲವಾರು ರೀತಿಯಲ್ಲಿ ನಿರ್ದಿಷ್ಟವಾಗಿ ಪ್ರಾರ್ಥಿಸಿದಾಗ ದೇವರು ನಾನು ಏನ್ ಕೇಳಿದ್ನೋ ಅದಕ್ಕಿಂತ ಬೆಸ್ಟ್, ಅದಕ್ಕಿಂತ ಬೆಟರ್, ನಾನು ಆಲೋಚನೆ ಮಾಡಕ್ಕಾಗಲ್ಲ, ಊಹೆಗೆ ಮೀರಿಸಿರೋ ರೀತಿಯಲ್ಲಿ ದೇವರು ನನಗೆ ಆಶೀರ್ವಾದ ಮಾಡಿದ್ರು. ಸೊ ಯಾಕಿದು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಅಂತಂದ್ರೆ, ನಾವು ಕೂಡ ಎಲ್ಲರೂ ಸೇರಿ ನಾನು ಹೇಳ್ತಾ ಇದು ನಾನು ಬೆಳೀತಾ ಇರ್ಬೇಕು. ಈ ಪ್ರಾರ್ಥನೆ ಅನ್ನೋಂಥ ವಿಷಯದಲ್ಲಿ ನಾನು ಬೆಳೀತಾ ಇರ್ಬೇಕು. ಆವಾಗ ಮರ್ತೋಗ್ಬಿಡ್ತೀನಿ, ಆವಾಗ ನನ್ನ ಗುಣಮಟ್ಟ ಕೆಳಗೆ ಹೋಗ್ಬಿಡುತ್ತೆ, ಅವಾಗ ನಿರುತ್ಸಾಹ ಆಗ್ಬಿಡುತ್ತೆ, ಆವಾಗ ನಂಬಿಕೆ ಇಲ್ದಿರೋ ಒಂದು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಆವಾಗ ನಾನು ಪ್ರಾರ್ಥನೆ ಏನೋ ನನಗೆ ಬೋರ್ ಹೊಡಿಯೋ ರೀತಿಲಿ ಅನ್ನೋ ರೀತಿಲಿ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಸೊ ನಾನೇನೆಲ್ಲ ಇವರು ಹೇಳಿದ್ನೋ ಆ ತಪ್ಪುಗಳೆಲ್ಲ ನಾನು ಮಾಡ್ತಾ ಇರ್ತೀನಿ. ನನ್ನ ಪ್ರಾರ್ಥನೆ ಜೀವನದಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಕೆಲವು ಸಾರಿ ಯಾಕಪ್ಪ ಪ್ರಾರ್ಥನೆ ಮಾಡೋದ್ರಲ್ಲಿ ಏನಿದೆ ಅನ್ನೋ ರೀತಿಲಿ ಅನ್ಸ್ಬಿಡುತ್ತೆ. ಕೆಲವು ಸಾರಿ ನನ್ನ ಆಲೋಚನೆ ಕೂಡ ದೇವ್ರ ಹತ್ರ ಹೇಳಿರೋದು, ದೇವರೇ ಹೆಂಗಿದ್ರು ನೀವು ಮಾಡೋದು ನೀವು ಮಾಡ್ತೀರಾ, ನಿಮ್ಮ ಇಚ್ಛೆ ಪ್ರಕಾರ ನೀವು ಮಾಡ್ತೀರಾ, ನಾನು ಕೇಳಿದ ಪ್ರಕಾರ ನೀವೇನು ಮಾಡ್ತಾ ಇಲ್ಲ, ಸೊ ನಾನು ಪ್ರಾರ್ಥನೆ ಮಾಡೋದಿಲ್ಲ, ನಿಮ್ಮ ಇಚ್ಛೆ ಪ್ರಕಾರ ನಡಲಿ ಅಂತಾನು ಹೇಳ್ಬಿಟ್ಬಿಟ್ಟಿದ್ದೀನಿ. ಸೊ ಹಲವಾರು ರೀತಿಯಲ್ಲಿ ನಾನು ನನ್ನ ಪ್ರಾರ್ಥನೆ ಜೀವನದಲ್ಲಿ ಕೂಡ ಗೋಳಾಟ ಅನುಭವಿಸಿದ್ದೀನಿ, ಏರುಪೇರು ನೋಡಿದ್ದೀನಿ, ತುಂಬಾ ಕೆಳಗೆ ಬಿದ್ದಿದ್ದೀನಿ. ಅದ್ಭುತವಾದಂತ ಪ್ರಾರ್ಥನೆ ಕೂಡ ಇದೆ, ಗುಣಮಟ್ಟ ಸಪ್ಪೆ ಪ್ರಾರ್ಥನೆ ಕೂಡ ಇದೆ. ನಾನು ಕಲಿಬೇಕು, ನಾನು ಬೆಳಿಬೇಕು, ನಾನು ಬೆಳೀತಾ ಇದ್ದೀನಿ. ಸೊ ಎಲ್ರಿಗೂ ಬೇಡ್ಕೊಳ್ತಾ ಇರೋದು, ಪ್ರತಿಯೊಬ್ಬರ ಜೀವನ, ಯೇಸು ಏನ್ ಹೇಳಿದ್ರು, ನಾನು ಬಂದಿರೋದು ಸಮೃದ್ಧಿ ಜೀವನ ಕೊಡೋದಕ್ಕೋಸ್ಕರ, ಲೈಫ್ ಟು ದ ಫುಲ್ ಕೊಡೋದಕ್ಕೋಸ್ಕರ ಬಂದಿದ್ದೀನಿ. ನಾನು ನಿಮಗೆ ನನ್ನ ಶಾಂತಿಯನ್ನು ನಿಮಗೆ ಕೊಡ್ತೀನಿ, ತೃಪ್ತಿಕರವಾಗಿ ಸಂತೃಪ್ತಿಯಾಗಿ ನಿಮ್ ಜೀವನ ಮಾಡಬೇಕು. ಆ ರೀತಿಯಲ್ಲಿ ನಾವು ಲವಲವಿಕೆಯಿಂದ ತೃಪ್ತಿಯಾಗಿ ಶಾಂತಿ, ನೆಮ್ಮದಿ, ಸಂತೋಷ, ಸುಖ, ಈ ರೀತಿಯಾಗಿ ನಮ್ಮ ಕ್ರೈಸ್ತರ ಜೀವನ ಇರ್ಬೇಕು. ನಾನು ಹೇಳ್ತಾ ಇರೋದು ಕಷ್ಟ ಎಲ್ಲ ತೆಗೆದಾಕ್ಬಿಡ್ತಾರೆ, ಎಲ್ಲ ನಿವಾರಣೆ ಮಾಡ್ಬಿಡ್ತಾರೆ ಅಂತಲ್ಲ. ಕಷ್ಟಗಳು ಇರುತ್ತೆ, ಆ ಕಷ್ಟಗಳನ್ನ ಸರಿಯಾದ ರೀತಿಯಲ್ಲಿ ಎದುರಿಸಿ ತೃಪ್ತಿಕರವಾಗಿ ಸಮೃದ್ಧಿಯಾದಂತ ಜೀವನ ಹೇಗೆ ನಡೆಸೋದು ಅನ್ನೋದು ದೇವರು ಹೇಳ್ಕೊಡ್ತಾರೆ. ಯಾವಾಗ ನಮ್ಮ ಪ್ರಾರ್ಥನೆಯ ಗುಣಮಟ್ಟ ಬೆಳೆಸ್ಕೊಂಡಾಗ. ನಾವು ನೆಹೆಮಯನ ಪ್ರಾರ್ಥನೆದಿಂದ ನಾವು ಕಲಿತ್ರಿ. ಸೊ ಮೊದಲನೇದಾಗಿ ಯಾರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೀನಿ, ದೇವ್ರು ಎಂಥವರು ಅನ್ನೋಂಥ ತಿಳುವಳಿಕೆ ನಮ್ಗಿರ್ಬೇಕು. ಆ ತಿಳುವಳಿಕೆಯಲ್ಲಿ ಬೆಳೀತಾ ಇರ್ಬೇಕು. ಅದು ನೆಹೆಮಯನ ಪ್ರಾರ್ಥನೆ ನಾವು ನೋಡಿದ್ರಿ. ಎರಡನೇದು, ಎಲ್ಲಾ ಪಾಪಗಳನ್ನು ಒಪ್ಕೊಳ್ಳೋಣ. ನನಗೂ ನನ್ನ ಪ್ರಾರ್ಥನೆ ದೇವ್ರ ಹತ್ರ ತಲುಪೋದಕ್ಕೂ ಇರೋದು ಗೋಡೆ, ಆ ಗೋಡೆ ಪಾಪ. ಆ ಗೋಡೆ ಇಟ್ಕೆ ಕಲ್ಲು ಕಟ್ಕೊಂಡು ಹೋಗ್ತಾ ಇರ್ತೀರಿ, ಪಾಪ ಮಾಡಿದಾಗೆಲ್ಲ ಇಟ್ಕೆ ಕಲ್ಲು ಕಟ್ಕೊಂಡು ಹೋಗ್ತಾ ಇರ್ತೀವಿ. ದೇವ್ರ ಹತ್ರ ಹೋಗಿ ಒಪ್ಕೊಳ್ಳೋಣ, ಆ ಇಟ್ಕೆಗಳನ್ನ ಬೀಳಿಸ್ಬಿಡೋಣ. ದೇವ್ರ ಹತ್ರ ನೇರ ಸಂಪರ್ಕ ಇರ್ಲಿ, ಪಾಪಗಳನ್ನು ಒಪ್ಕೊಳ್ಳೋಣ. ಮೊದಲನೇ ಯೋಹಾನ 1ನೇ ಅಧ್ಯಾಯ 9ನೇ ವಚನಕ್ಕೆ ಜ್ಞಾಪಿಸ್ತಾ ಇದ್ದೀನಿ. ನಮ್ಮ ಪಾಪಗಳನ್ನ ಅರಿಕೆ ಮಾಡ್ಕೊಂಡಾಗ ದೇವರು ಕ್ಷಮಿಸ್ತಾರೆ. ಮೂರನೇದು ನಾವು ಕಲ್ತಿರೋದು ನೆಹೆಮಯನ ಪ್ರಾರ್ಥನೆಯಿಂದ, ದೇವರ ವಾಗ್ದಾನಗಳ ಮೇಲೆ ಆಧಾರವಾಗಿದ್ದು, ಅವರ ವಾಗ್ದಾನಗಳು ಏನು ಅದನ್ನ ಜ್ಞಾಪಕ ಇಟ್ಕೊಂಡು ಆ ವಾಗ್ದಾನ ಪ್ರಕಾರ ದೇವರ ಹತ್ರ ಹಕ್ಕಿನಿಂದ ಕೇಳೋಣ. ದೇವರೇ, ನೀವು ಈ ರೀತಿಲಿ ವಾಗ್ದಾನ ನೀಡಿದ್ರಿ, ಅದಕ್ಕೋಸ್ಕರ ಈ ರೀತಿಲಿ ಪ್ರಾರ್ಥನೆ ಮಾಡ್ತಾ ಇದ್ರಿ, ನೀವು ಕೊಡಿ ಅಂತ ಹೇಳಿ. ನಾಲ್ಕನೇದು, ನಿರ್ದಿಷ್ಟವಾಗಿ ನಿಮ್ಗೇನ್ ಬೇಕು. ಗಂಡ ಹೆಂಡತಿ ಸಂಬಂಧ ಸರಿ ಇಲ್ಲ, ಅದರಿಂದ ಬಹಳ ಬಾಧೆ ಅನುಭವಿಸ್ತಾ ಇದ್ರ, ಆ ಸಂಬಂಧ ಯಾವ ರೀತಿಯಲ್ಲಿ ಬದಲಾವಣೆ ಬೇಕು ಅಂತ ನೀವು ಅಪೇಕ್ಷಿಸ್ತಾ ಇದ್ರಿ, ಆಸೆ ಪಡ್ತಾ ಇದ್ರಿ, ನಂಬಿಕೆಯಿಂದ ದೇವ್ರ ಹತ್ರ ಕೇಳಿ. ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ಆಗ್ಬಿಟ್ಟಿದ್ಯಾ, ಯಾವ ರೀತಿಯಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ಚಿಂತೆ ಕಾಡ್ತಾ ಇದೆಯಾ, ಯಾವ ವಿಷಯವಾಗಿ, ನಿರ್ದಿಷ್ಟವಾಗಿ ಆ ವಿಷಯ ದೇವ್ರ ಹತ್ರ ಕೇಳಿ.
ದೇವರೇ ನನ್ನ ಮಕ್ಕಳು ಈ ರೀತಿಲಿ ಬದಲಾವಣೆ ಆಗಬೇಕು, ಅಥವಾ ನಾನು ಬದಲಾವಣೆ ಆಗ್ಬೇಕಂದ್ರೆ ತೋರಿಸ್ಕೊಡಿ ನಾನು ಯಾವ ರೀತಿಲಿ ಬದಲಾವಣೆ ಆಗಬೇಕು, ನಾನು ಬದಲಾವಣೆ ಆಗಿ ಅವರು ಬದಲಾವಣೆ, ನನ್ನ ಕುಟುಂಬ ಈ ರೀತಿಲಿ ಇರಬೇಕು. ಯಾವ ರೀತಿಲಿ ಇರಬೇಕು? ನಿರ್ದಿಷ್ಟವಾಗಿ ದೇವ್ರ ಹತ್ರ ಕೇಳಿ, ದೇವರೇ ನನ್ನ ಸಾಲ ತೀರಿಸ್ಬೇಕು, ಮುಂದಿನ 6 ತಿಂಗಳು ನಾನು ತೀರಿಸ್ಬೇಕು, ನನಗೆ ಉಪಾಯ ನೀಡಿ, ಯೋಜನೆ ನೀಡಿ. ದೇವರೇ ನಾನು ಇದಕ್ಕೆ ಆಸೆ ಪಡ್ತಾ ಇದ್ದೀನಿ, ನನಗಿದು ಬೇಕಾಗಿದೆ, ನನಗೆ ಒಳ್ಳೆ ಕೆಲಸ ಬೇಕಾಗಿದೆ. ನಿರ್ದಿಷ್ಟವಾಗಿ ದೇವ್ರ ಹತ್ರ ಕೇಳಿ, ನನಗೆ ದೇವರೇ ಇಂತಹ ಕೆಲಸ, ಇಷ್ಟು ಸಂಬಳ ಬರುವಂತ ಕೆಲಸ ಈ ದಿನದಲ್ಲಿ ನನಗೆ ಬೇಕು ದೇವ್ರೆ ಅಂತ ದೇವ್ರ ಹತ್ರ ಕೇಳಿ, ನಂಬಿಕೆಯಿಂದ ಕೇಳಿ. ನಿರ್ದಿಷ್ಟವಾಗಿ ಕೇಳಿದಾಗ ದೇವರು ಆಲಿಸ್ತಾರೆ. ಆವಾಗ ನಮ್ಮ ಪ್ರಾರ್ಥನೆ ಗುಣಮಟ್ಟ ಬೆಳೀತಾ ಇರತ್ತೆ. ಪ್ರಾರ್ಥನೆ ಗುಣಮಟ್ಟ ಬೆಳೆದಾಗ ನಮ್ಮ ಕ್ರೈಸ್ತರ ಜೀವನ ಬೆಳೀತಾ ಇರುತ್ತೆ. ನಿಜವಾಗ್ಲೂ ಯೇಸು ಹೇಳಿರೋಂಥ ಆ 2 ವಚನ ನಮ್ಮ ಜೀವನದಲ್ಲಿ ನಿಜ ಆಗತ್ತೆ. ಯಾವ್ದು 2 ವಚನ? ಯೋಹಾನ 10ನೇ ಅಧ್ಯಾಯ 10ನೇ ವಚನ, ಯೋಹಾನ 14ನೇ ಅಧ್ಯಾಯ 27ನೇ ವಚನ. ಯೋಹಾನ 10:10 ಹೇಳಿದ್ರು ಸಮೃದ್ಧಿ ಜೀವನ ನಮಗೆ ನೀಡುತ್ತಾರೆ ಅಂತ ಹೇಳಿ. ಯೋಹಾನ 14ನೇ 27ನೇ ವಚನ ಹೇಳಿದ್ರು ನನ್ನಲ್ಲಿರುವಂತ ಶಾಂತಿ ನಿಮಗೆ ಕೊಡುತ್ತೇನೆ ಅಂತ. ಈ 2 ವಿಷಯಗಳು ನಿಜ ಆಗುತ್ತೆ ನಮ್ಮ ಜೀವನದಲ್ಲಿ. ನಮ್ಮ ಪ್ರಾರ್ಥನೆ ಜೀವನದ ಗುಣಮಟ್ಟ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ರೆ ಆ ರೀತಿ ನೀವು ಮಾಡ್ತೀರಾ ಅಂತ ಹೇಳಿ ಸಂಪೂರ್ಣವಾಗಿ ನಂಬ್ತಾ ಇದ್ದೀನಿ. ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ, ದೇವರೇ ಈ ಒಂದು ಬೋಧನೆ ಕೇಳ್ತಾ ಇರುವಂತ ಪ್ರತಿಯೊಬ್ಬರ ಜೀವನದಲ್ಲೂ ನಿಜವಾಗ್ಲೂ ಸಮೃದ್ಧಿ ಬರ್ಬೇಕು, ಸಂತೃಪ್ತಿ ಬರ್ಬೇಕು. ಅದು ಬರ್ಬೇಕಂದ್ರೆ ನಮ್ಮ ಪ್ರಾರ್ಥನೆ ಜೀವನದ ಗುಣಮಟ್ಟ ನಾವು ಬೆಳೆಸ್ಬೇಕು ಸ್ವಾಮಿ. ಆ ತಿಳುವಳಿಕೆ, ಆ ಅರಿವು ನೀವು ನೀಡ್ತಾ ಇದ್ದೀರಾ, ನಮ್ಮ ಜೀವನ ಬದಲಾವಣೆ ಆಗುತ್ತೆ ಹೇಳ್ತೀವಿ ಸಂಪೂರ್ಣವಾಗಿ ನಂಬಿ ನಮ್ಮೆಲ್ಲರನ್ನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತಂದ್ರೆ ಯೇಸು ಕ್ರಿಸ್ತರು ಆ ಶಿಲ್ಬೆ ಮೇಲೆ ಮಾಡಿರುವಂತ ಆ ಒಂದು ತ್ಯಾಗದ ಕಾರಣವಾಗಿ. ಯೇಸು ಕ್ರಿಸ್ತರು ಆ ದಿನ 2000 ವರ್ಷಗಳ ಹಿಂದೆ ಅವರ ಪ್ರೀತಿ ತೋರಿಸಿರ್ಲಿಲ್ಲ ಅಂದರೆ ಇವತ್ತು ನಾವು ಡೈರೆಕ್ಟ್ ಆಗಿ ದೇವ್ರ ಹತ್ರ ಮಾತಾಡೋದು ಅಂದ್ರೆ ಶಿಲುಬೆಯಲ್ಲಿ ಅವ್ರು ಮಾಡಿರುವಂತ ಒಂದು ತ್ಯಾಗ, ಪ್ರಾಣಾರ್ಪಣೆ, ರಕ್ತ ಸುರುವಿಕೆಯಿಂದ ಏನ್ ಬದಲಾವಣೆ ಆಯ್ತು ನೀವು ನೋಡಿ. ಈ ಯೇಸುವಿನ ಕಾರಣ ಅಥವಾ ಯೇಸು ಮಾಡಿರುವಂತ ಆ ಒಂದು ತ್ಯಾಗದ ಕಾರಣವಾಗಿ ಈ ದಿನ ದೇವ್ರನ್ನ ನಾವು ಅಪ್ಪ ಅಂತ ಕರೀಬಹುದು. ಈ ತಂದೆ ಮಕ್ಕಳ ಸಂಬಂಧ ನಮಗ್ ಬಂದಿದೆ. ನಾವು ಪ್ರಾರ್ಥನೆ ದೇವ್ರ ಹತ್ರ ಮಾತಾಡ್ಬೇಕಾದ್ರೆ, ಸೊ ದೇವ್ರ ಹತ್ರ ಹೋಗ್ಬೇಕಾದ್ರೆ ನಾವು ಅವರು ಅಪ್ಪ ಅಂತ ಹೇಳಿ ಕರಿಬಹುದು. ಆ ಅಪ್ಪ ಅನ್ನೋಂಥ ಸಂಬಂಧ ಯೇಸು ತಂದು ಕೊಟ್ಟಿದ್ದು ನಮ್ಗೆ. ಯೇಸು ಶಿಲುಬೆ ಮೇಲೆ ಏನ್ ಮಾಡಿದ್ರೋ ಆ ಕಾರಣವಾಗಿ ಈ ದಿನ ನಾವು ದೇವ್ರನ್ನ ಬರೀ ತಂದೆ ಅಲ್ಲ, ಅಪ್ಪ ಅಂತ ಕರಿಬಹುದು, ಡ್ಯಾಡಿ ಅಂತ ಕರಿಬಹುದು. ಸೊ ಈ ಅಪ್ಪ ಅನ್ನೋದು ಎಷ್ಟು ವಿಶೇಷ ಅಂತಂದ್ರೆ ಯೋಚನೆ ಮಾಡಿ ನೋಡಿ. ಈ ಕಲ್ಪನೆ ಮಾಡ್ಕೊಂಡಾಗ ನನಗೆ ಬಹಳ ವಿಶೇಷ ಅನಿಸ್ತು. ಏನದು ಕಲ್ಪನೆ ಅಂತಂದ್ರೆ ಅಪ್ಪನ ತೋಳಿನಲ್ಲಿ ಅಪ್ಪ ಕುತ್ಕೊಂಡಿರ್ಬೇಕಾದ್ರೆ ಅಪ್ಪನ ತೋಳಿನ ಮೇಲೆ ಅಥವಾ ಕಾಲುಗಳ ಮೇಲೆ, ತೊಡೆಗಳ ಮೇಲೆ, ಅವರ ತೊಡೆಯ ಮೇಲೆ ಕುತ್ಕೊಂಡು ಅಪ್ಪನನ್ನ ನೋಡ್ತಾ ಅಪ್ಪನ ಹತ್ರ ಮಾತಾಡೋದು ಹೇಗಿರುತ್ತೆ? ಈಗ ನಾವು ಚಿಕ್ಕ ಮಕ್ಕಳನ್ನ ನಾವು ಕೈಲಿ ಎತ್ಕೋತೀರಿ, ತೊಡೆ ಮೇಲೆ ಕೂರಿಸ್ಕೋತೀರಿ. ತೊಡೆ ಮೇಲೆ ಕೂರಿಸ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಎಷ್ಟು ಆತ್ಮೀಯತೆ ಅನ್ಸುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಈಗ ನೀವು ಆ ತಂದೆಯ, ಆ ಅಪ್ಪನ ತೊಡೆ ಮೇಲೆ ಕುತ್ಕೊಂಡು ಅಪ್ಪ ಅಂತ ದೇವ್ರ ಹತ್ರ ಮಾತಾಡ್ತಾ ಇದ್ದೀರಾ. ಎಷ್ಟು ಮಹೋನ್ನತವಾದಂತ ವಿಷಯ ಇದು. ಆ ಅನುಭವ ಇದು ನಿಜ. ಒಂದಿನ ನಾವು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅನುಭವ ನಮ್ಗೆ ನಿಜ ಆಗತ್ತೆ. ಬಟ್ ನಂಬಿಕೆಯಿಂದ ಈ ಕ್ಷಣ ಕೂಡ ಅನುಭವಿಸ್ಬೋದು. ಅಪ್ಪನ ತೋಳಿನಲ್ಲಿ, ಅಪ್ಪನ ತೊಡೆ ಮೇಲೆ ಕುತ್ಕೊಂಡು ಅಪ್ಪನ ಹತ್ರ ಮಾತಾಡೋದು, ಆ ಅನುಭವ. ನನಗಿನ್ನೊಂದು ವಿಶೇಷ ಅನ್ಸೋದು, ಅಪ್ಪನ ಹತ್ರ ಹೋಗಿ ಅಪ್ಪ ಅಂತ ಹೇಳಿ ನೀವು ಅಪ್ಕೊಂಡು ಅವ್ರ ಹತ್ರ ಮಾತಾಡೋದು, ಎಷ್ಟೊಂದು ಅನ್ಯೋನ್ಯ ಆ ಸಂಬಂಧ. ಅಪ್ಪುಗೆಯಲ್ಲಿ ಮಾತಾಡಿದಾಗ ಈ ಕ್ಷಣ ಅದು ಸಾಧ್ಯ. ನಾವು ಅಪ್ಪನನ್ನ ಆಲಿಂಗನೆ ಮಾಡಿಕೊಂಡು ಅಪ್ಕೊಂಡು
ಅವ್ರ ಹತ್ರ ಮಾತಾಡೋದು, ಅವ್ರ ಮೇಲೆ ಒರ್ಕೊಂಡು ಅವ್ರ ಹತ್ರ ಮಾತಾಡೋದು. ಇದು ಈಗ ಸಾಧ್ಯ. ಯಾಕೆ? ಯೇಸು ಮಾಡಿರುವಂತ ಆ ತ್ಯಾಗ, ಆ ಶಿಲುಬೆಯ ಕಾರಣವಾಗಿ ಇವತ್ತು ದೇವರು ನಮಗೆ ಅಪ್ಪ ಆಗಿದ್ದಾರೆ. ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ತಗೋಬೇಕಾದ್ರೆ ಆ ಅನುಭವ ಪ್ರತಿಯೊಬ್ಬರಿಗೂ ಆಗ್ಲಿ ಅಂತ ಪಡ್ಕೊಂತ ಇದ್ದೀನಿ. ನೀವು ತಂದೆಯ ಅಪ್ಪನ ಆಲಿಂಗನ ಅನುಭವಿಸಿ, ಅವರ ತೊಡೆ ಮೇಲೆ, ಅವರ ತೋಳಿನಲ್ಲಿ ಅವರ ಪ್ರೀತಿನ ಅನುಭವಿಸ್ಕೊಂಡು ಈ ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಳೋಣ. ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ಪ್ರಾರ್ಥನೆ. ಅಪ್ಪ, ಡ್ಯಾಡಿ, ಎಷ್ಟು ವ್ಯತ್ಯಾಸವಾದಂತಹ ಒಂದು ಭಾವನೆ ನಿಮ್ಮನ್ನ ಅಪ್ಪ ಅಂತ ಕರೆದಾಗ, ಡ್ಯಾಡಿ ಅಂತ ನನಗೆ ವಿಶೇಷವಾಗಿ ಡ್ಯಾಡಿ ಅಂತ ಕರೆದಾಗ ನಿಮ್ಮನ್ನ ಎಷ್ಟು ಆತ್ಮೀಯತೆ ನನಗೆ ಸಿಗ್ತಾ ಇದೆ. ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತ ಪ್ರತಿಯೊಬ್ಬರಿಗೂ ಕೂಡ ಆ ಅಪ್ಪನ ಪ್ರೀತಿ, ದೇವರೇ, ನಿಮ್ಮ ಪ್ರೀತಿ, ನಿಮ್ಮ ಆಲಿಂಗನ, ನಿಮ್ಮ ಸ್ಪರ್ಶದ ಸುಖ ಪ್ರತಿಯೊಬ್ಬರಿಗೂ ನೀಡಿ ಸ್ವಾಮಿ. ಇದು ಸಾಧ್ಯ ಆಗ್ತಾ ಇದೆ ಯಾಕಂದ್ರೆ ಯೇಸು ಆ ದಿನ ಶಿಲುಬೆ ಮೇಲೆ ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು. ಇವತ್ತು ಈ ರೊಟ್ಟಿ ನಿಮ್ಮ ದೇಹಕ್ಕೆ ಹೋಲಿಸ್ತಾ ಇದೆ, ಈ ದ್ರಾಕ್ಷರಸ ನಿಮ್ಮ ರಕ್ತಕ್ಕೆ ಹೋಲಿಸ್ತಾ ಇದೆ. ಆ ದಿನ ನೀವು ಮಾಡಿದಂತ ಆ ಶಿಲುಬೆ ಮೇಲೆ ಮಾಡಿದಂತ ತ್ಯಾಗದ ಕಾರಣವಾಗಿ ಈ ದಿನ ನಮಗೆ ಈ ಅಪ್ಪನ ಆಲಿಂಗನ ಸಿಗ್ತಾ ಇದೆ, ಅಪ್ಪನ ತೋಳುಗಳು ಸಿಗ್ತಾ ಇದೆ, ಅಪ್ಪನ ತೊಡೆ ಮೇಲೆ ಕುತ್ಕೊಂಡು ಮಾತಾಡುವಂತ ಅವಕಾಶ ಸಿಗ್ತಾ ಇದೆ. ಇದಕ್ಕೋಸ್ಕರ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ ಸ್ವಾಮಿ. ಪ್ರತಿಯೊಬ್ಬರಿಗೂ ಈ ಅನುಭೂತಿ, ಈ ಅನುಭವ ನೀವು ನೀಡ್ತೀರಿ ಅಂತ ಹೇಳಿ ನಂಬಿ ಈ ರೊಟ್ಟಿ ಮತ್ತು ದ್ರಾಕ್ಷಾರಸನ ಆಶೀರ್ವಾದ ಮಾಡಿ ಅಂತ ಹೇಳಿ ನಮ್ಮೆಲ್ಲರನ್ನೂ ನಮ್ಗೆ ಒಪ್ಪಿಸ್ತಾ ಸಮೃದ್ಧಿ ಜೀವನ ನಮ್ದಾಗುತ್ತೆ, ಸಂತೃಪ್ತಿಯ ಜೀವನ ನಮ್ದಾಗುತ್ತೆ ಅನ್ನೋಂಥ ನಂಬಿಕೆಯಲ್ಲಿ ಈ ಪ್ರಾರ್ಥನೆನ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀರಿ. ಆಮೇನ್. ಜೀವದ
ಈ ಸಮಯದಲ್ಲಿ ಎಂಥ ಅದ್ಭುತವಾಗಿ ಸಂದೇಶವನ್ನು ಕೊಟ್ಟು ನಮ್ಮ ಕಿರಣ್ ಬ್ರದರ್ ಸಮೃದ್ಧಿ ಮತ್ತು ಸಂತೃಪ್ತಿ ನೆಹೆಮೆಯ ಪ್ರಾರ್ಥನೆ ಪ್ರಾರ್ಥನೆ ಜೀವಿತ ಎಷ್ಟೊಂದು ಅದ್ಭುತವಾಗಿ ನೆಹೆಮೆಯವರು ನಡೆಸಿದ್ರು ಮತ್ತು ಅದೇ ರೀತಿ ಅದ್ಭುತವಾಗಿ ನಮಗೆ ವಾಕ್ಯಗಳನ್ನು ಹೇಳಿಕೊಟ್ರು ಕಿರಣ್ ಸಹೋದರರು. ನಿಜವಾಗ್ಲೂ ನಾವು ಒಂದು ವಿಷಯ ಕಲಿಯೋದಾದರೆ ನಾವು ಪ್ರಾರ್ಥನೆಯಲ್ಲಿ ಎಷ್ಟು ನಾವು ಬೆಳೀತಾ ಇದ್ದೀವಿ ಅಂತ ನೋಡಬೇಕಾಗಿದೆ. ತುಂಬ ಸಂತೋಷ ಆಗುತ್ತೆ ನೀವು ಪ್ರತಿ ವಾರ ಆನ್ಲೈನ್ ಬರೋದ್ರಿಂದ. ನೆಕ್ಸ್ಟ್ ಬರುವಂಥ ಸಂಡೇನೂ ಕೂಡ ಇದೇ ಸರಿಯಾದ ಸಮಯ 10 ಗಂಟೆಗೆ ಆನ್ಲೈನ್ ಸರ್ವಿಸ್ ಇರುತ್ತೆ. ನಾವೆಲ್ಲರೂ ಸೇರೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರಾರ್ಥಿಸೋಣ. ಅದ್ಭುತವಾಗಿರುವಂತಹ ದೇವರೇ, ನಿಮ್ಮ ನಾಮಕ್ಕೆ ಪರಿಶುದ್ಧವಾಗಲಿ. ತಂದೆ, ನೀವು ಅತ್ಯುನ್ನತವಾಗಿದ್ದೀರಿ. ತಂದೆ, ಸಹೋದರ ಕಿರಣ್ ಬ್ರದರ್ ಮುಖಾಂತರ ನೀವು ಅದ್ಭುತವಾಗಿ ವಾಕ್ಯಗಳನ್ನು ತಿಳಿಸಿದ್ದಕ್ಕಾಗಿ ಬಹಳ ಕೃತಜ್ಞತೆ ದೇವರು. ಅಪ್ಪ, ನಿಜವಾಗಲೂ ಪ್ರಾರ್ಥನೆ ಜೀವನದಲ್ಲಿ ನಾವು ಹೇಗೆ ಇರಬೇಕು ಅಂತ ನೀವು ತಿಳಿಸಿದ್ದಕ್ಕಾಗಿ ಬಹಳ ಕೃತಜ್ಞತೆ. ನೆಹೆಮೀಯನ ಪ್ರಾರ್ಥನೆ ಕೇಳಿ ಅಪ್ಪ ನೀವು ಎಷ್ಟೊಂದು ಕಾರ್ಯಗಳನ್ನು ಮಾಡಿದ್ದೀರಿ. ಅದೇ ರೀತಿ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತ ಕಾರ್ಯಗಳನ್ನು ನೀವು ನಡೆಸಿದ್ದಕ್ಕಾಗಿ ನಿಮಗೆ ಬಹಳ ಕೃತಜ್ಞತೆ. ಅಪ್ಪ, ಈ ವಾಕ್ಯಗಳನ್ನು ನಾವು ಹೃದಯದಲ್ಲಿ ಇಟ್ಕೊಂಡು ಪ್ರತಿದಿನ ಅದರ ಪ್ರಕಾರ ನಡೆಯಲಿಕ್ಕೆ ಸಹಾಯ ಮಾಡ್ತೀರಂತ ಬೇಡಿ ಅಪ್ಪ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪ್ರಾರ್ಥನೆ ತಂದೆ, ಆಮೇನ್. ಸಹೋದರ ಸಹೋದರಿ, ಧನ್ಯವಾದಗಳು.